ಇಲ್ಲ ಆಡ್ರು ಬರೋಂಗಿಲ್ಲ, ಟೈಮ್ ಇದೆಯಲ್ಲ, ಏನು ತೊಂದರೆ ಇಲ್ಲ. ಕಾಣಿಕೆ ಟೈಮಲ್ಲೇ ಆಡಬೇಕಾ? ನಿಮಗೂ ಕಾಣಿಕೆ ಟೈಮಲ್ಲೇ ಆಡಬೇಕಾ? ಹೌದಾ? ಬೇರೆ ಹಾಡು ಸೆಲೆಕ್ಟ್ ಮಾಡಿರಿ.
ಬನ್ನಿ ಹಾಡು ಬನ್ನಿ, ಎಲ್ಲರಿಗೂ ಅವಕಾಶ ಇದೆ. ನಂಗೆ ಹಾಡು ಹಾಡ್ತೀನಿ ಅಂದರೆ ನನಗೆ ಭಾಳ ಸಂತೋಷನೇ. ಅಲ್ಲದೆಯ ಯಾಕಂದರೆ ಕಾಣಿಕೆ ಟೈಮಲ್ಲಿ ಆಡ್ಬೇಕಂತೇನಿಲ್ಲ. ನಿಮ್ಗೆ ಯಾವಾಗ ಬೇಕಾದ್ರೆ ನೀವು ಆಡ್ಬೋದು. ಬನ್ನಿ, ಮುಂದೆ ಬನ್ನಿ. ಯಾಕಂದ್ರೆ ನನಗೆ ಮುಂಚೆ ಹೇಳಿದ್ರೆ ನಾನು ಬರ್ಕೊತಿದ್ದೆ. ನಾನು ಎಷ್ಟು ವಾರ ಆಡ್ತೀರಾ? ಬೇರೆ ಯಾರಾದ್ರು ಆಡೋಕ್ಕೆ ಇಷ್ಟಪಡ್ತೀರಾ? ಅಲ್ಲಲ್ಲಿಯ ರಕ್ಷಿತಮ್ಮ ಆಡ್ತೀವಿ ಅಂದಲ್ಲಮ್ಮ, ಬೇಡ ಬಿಡ್ರಿ, ಸಿಟ್ಟು ಮಾಡ್ಕೊಂಡ್ರೆ ನಾನು ಏನು ಮಾಡಕ್ಕೆ ಬರಲ್ಲ. ನೀವು ಕಾಣಿಕೆ ಟೈಮಲ್ಲಿ ಆಡ್ಬೇಕಂದ್ರೆ ನಾನು ಏನು ಮಾಡಕ್ಕೆ ಬರಲ್ಲ. ಪ್ರೀತಿಸೋರ್ಪಣಾದ ದೇವರೇ ನಿಮಗೆ ಸ್ತೋತ್ರ. ಪ್ರೀತಿಯಿಂದ ಕೊಟ್ಟಿರುವ ಕಾಣಿಕೆಯನ್ನು ಆಶೀರ್ವದಿಸು. ಕೊಡದೇ ಇರುವಂಥ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ತಂದೆ. ನೀವು ಹಂಗೇನಾದ್ರೂ ಆಡಾಡ್ಬೇಕಂದ್ರೆ ಸ್ಪೆಷಲ್ ಸಾಂಗ್ಸ್ ಆಗಲಿ, ಕಾಣಿಕೆ ಟೈಮ್ ಆಗಲಿ, ನನ್ನ ಹತ್ರ ಬಂದು ಮುಂಚೆನೇ ಹೇಳ್ಬೇಕು. ಯಾರಾದರೂ ಅಷ್ಟೇ. ಇಲ್ಲ ನೀವೇ ಮಾಡೋದ್ರೆ ಮಾಡ್ಕೊಂಡು ಹೋಗ್ಬಿಡ್ರಿ, ನನಗೆ ಬೇಡ ಅನ್ನಲ್ಲ. ನೀವು ಸಿಟ್ಟು ಮಾಡ್ಕೊಂಡ್ರೆ ನನಗೇನು ಬೇಜಾರು ಅನ್ಸಲ್ಲ. ನನಗೆ ಆರಾಧನೆ ಪ್ರಾರಂಭ ಮಾಡೋದು ಮುಂಚಿತವಾಗಿ ಯಾರಾದರೂ ಅಷ್ಟೇ ಬಂದು ಫಸ್ಟ್ ನಾನು ಆಡಾಡ್ತೀನಿ ಅಂತ ಸಂತೋಷವಾಗಿ, ನಾನು ಬೇಡ ಅಂತ ಹೇಳ್ತೀನ, ಆಡಾಡೋಕ್ಕೆ ಕೊಡ್ತೀನಿ, ಯಾವಾಗಾದ್ರೂ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು. ದೇವರಿಗೆ ಸ್ತೋತ್ರವಾಗಿ. ಪ್ರಕಟಣೆ ನಾಳೆ ನೈಟ್ ಪ್ರೇಯರ್ ಇಡಬೇಕಂತ ಮನಸ್ಸಲ್ಲಿ ಇತ್ತು, ಬಟ್ ಅದನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಬೇಡ ಅಂತೇಳಿ. ಬೇಡ, ನಿಮ್ಮ ಮನಸ್ಸು ಸರಿ ಇಲ್ಲ, ಸೊ ಅದಕ್ಕಾಗಿ ನಾನು ಇಡ್ತಾ ಇದ್ದೀನಿ. ಸೊ ಅದು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸೇವಕರ ಮೇಲೆ ಇಲ್ಲ. ಸೊ ಅದನ್ನು ನಾನು ಮಾಡಿ ಪ್ರಯೋಜನ. ನನಗೆ ತೃಪ್ತಿ ಇರಬೇಕು ಮಾಡೋಕ್ಕಂತೆ. ಇಲ್ಲ ನೀವು ಬಂದು ಮಾಡೋದಾದ್ರೆ ಮಾಡ್ಕೊಂಡು ಹೋಗ್ರಿ ಅಂತಂದರೆ. ಅಲ್ಲೆಲ್ಲ ಈ ಚರ್ಚೆ ಯಾವುದು ನಂದಲ್ಲ, ಇದು ನಿಮ್ಮದು. ನೀವು ಯಾವ ಬೇಕಾದ್ರೆ ಬರ್ಬೋದು, ಮೈಕ್ ಆನ್ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ಯಾಕಂದರೆ ಒಂದು ಮಾತು ಯಾರೊಬ್ಬರು ಕೇಳ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ಶನಿವಾರ ಸಾಯಂಕಾಲ ಬಂದು ಕಸ ಹೊಡೆದು ಹೋಗ್ಬಿಡ್ರಿ, ಬೆಳಗ್ಗೆ ನಾನು ಚಾಪೆ ಹಾಕ್ತೀನಂತ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ವಾರ ಬರ್ರಿ ಅಂತ ಹೇಳ್ತಾ ಇದ್ದೀನಿ. ಯಾರು ವಿಧೇಯರಾಗ್ತಾ ಇಲ್ಲ, ವಿಧೇಯತೆ ಆಗ್ತಾ ಇಲ್ಲ. ನೀವು ಭಾನುವಾರ ಬಂದು ಹಾಕೋದು ಬೇಡ, ನಾನೇ ಹಾಕ್ತೀನಿ ಬೇಕಾದ್ರೆ ಚಾಪೆ. ನಾವು ಭಾನುವಾರ ಬಂದು ಹಾಕ್ತೀನಿ ಅಂದರೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಶನಿವಾರ ಸಾಯಂಕಾಲ ನಾನು ಎಷ್ಟೋ ಸಲ ಹೇಳಿದ್ದೀನಿ ನಿಮಗೆ, ಒಂದೊಂದು ವಾರ ಒಂದೊಂದು ಕುಟುಂಬ ಮಾಡಿ ಅಂತ ಹೇಳಿದ್ನೇ ಇಲ್ವಾ? ಕೈ ಎತ್ತರಿ ಹೇಳಿದ್ನೇ ಇಲ್ವಾ? ಹೇಳಿದಿಲ್ಲ. ಯಾರು ಬರ್ತಾ ಇಲ್ಲ ಶನಿವಾರ ಸಾಯಂಕಾಲ ಬಂದು ಎಷ್ಟು ಗಂಟೆ ಆದರೂ ಸರಿ ಪರವಾಗಿಲ್ಲ, ಬಂದು ನೀವು ತೀರ್ಮಾನ ಮಾಡ್ಕೊಳ್ರಿ. ನಾನು ಹೇಳೋ ಥರ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರಾದರೂ ಅಷ್ಟೇ, ಸಂಜಯ್ ಫ್ಯಾಮಿಲಿ ಆದರೂ ಅಷ್ಟೇ, ಮಲ್ಲೇಶ್ ಫ್ಯಾಮಿಲಿ ಆದರೂ ಅಷ್ಟೇ, ಇಲ್ಲ ಗಂಗಮ್ಮ ಆದಷ್ಟೇ, ಯಾರಾದರೂ ಅಷ್ಟೇ. ಶನಿವಾರ ಸಾಯಂಕಾಲ ಒಂದೊಂದು ವಾರ ಒಬ್ಬೊಬ್ರು ನೀವು ಮಾಡ್ಕೊಳ್ರಿ. ನಾನು ಹೇಳಿದ್ರೆ ನೀವು ಕೇಳಲ್ಲ, ನನ್ನ ಹೆಸರು ಅಲ್ಲಿ ಬರೆದಿಟ್ರೆ ನೀವು ಕೇಳ್ತೀರಾ? ಕೇಳಲ್ಲ. ಸುಮ್ಮನೆ ಬಾಯಿ ಮಾತಲ್ಲಿ ನೀವು ಹೇಳಿದ್ರೆ ನಾವು ಕೇಳ್ತೀವಿ, ನೀವು ಹೇಳಿದ್ರೆ ಕೇಳ್ತೀವಿ ಅಂತ ಹೇಳ್ತೀರಾ, ಬಟ್ ನೀವು ಇದೇ ಆಗಲ್ಲ. ಸುಮಾರು 6 ತಿಂಗಳಿಂದ ಹೇಳ್ತಾ ಇದ್ದೀನಿ ನಾನು. ಆನಂದ್ ಸಾವಿರ ಬಂದಾಗಲೇ ಹೇಳಿದ್ದೀನಿ ನಾನು, ಒಂದೊಂದು ವಾರ ಒಬ್ಬೊಬ್ರು ಶನಿವಾರ ಬಂದು ಕಸ ಹೊಡೆದು ಬಂಡೆ ಒರೆಸಿ ಹೋಗ್ಬಿಡ್ರಿ ಅಂತ ಹೇಳ್ತಾ ಇದ್ದೀನಿ. ನೀವು ಯಾರು ಇದೇರಾಗ್ತಾ ಇಲ್ಲ. ಸೊ ಆಗಿರುವಾಗ ನೀವು ಹೇಳಿದ ಮಾತು ಕೇಳದಿರುವಂಥ ಪ್ರಾರ್ಥನೆಗೆ ಬರ್ತಾರೆ ಅಂತ ಏನು ಗ್ಯಾರಂಟಿ? ಈ ನೈಟ್ ಪ್ರೇಯರ್ ನಾನು ಇಟ್ಕೊಂಡ್ಬಿಡ್ತೇನೆ, ನೀವು ಬರ್ತೀರಂತ ಏನೋ ಗ್ಯಾರಂಟಿ ಇದೆಯಾ? ಇಲ್ಲ, ಗ್ಯಾರಂಟಿ ಕೊಡಲ್ಲ. ನೀವು ಸಣ್ಣ ವಿಚಾರಣೆ, ಸ್ವಚ್ಛ ಮಾಡೋ ವಿಚಾರಣೆ ಬರ್ತಾ ಇಲ್ಲ, ಇನ್ನೆಲ್ಲಿ ಪ್ರಾರ್ಥನೆಗೆ ಬರ್ತೀರಾ? ಈಗ ನಿಮ್ಮ ವಿಶ್ವಾಸಿಗಳು, ಈ ಬೇತೇಲ್ ಸಭೆ ವಿಶ್ವಾಸಿಗಳನ್ನು ನೆನಪು ಮಾಡಿಕೊಂಡು ನನಗೆ ಏನು ಕಾರ್ಯಕ್ರಮ ಮಾಡೋಕ್ಕೂ ಆಗಲ್ಲ, ಮನಸ್ಸೇ ಬರ್ತಲ್ಲ. ಏನು ಮಾಡೋದಪ್ಪ ಈ ವಿಶ್ವಾಸಿಗಳು, ನಾನು ಹೇಳೋ ಥರ ಇಟ್ಕೋಬೇಡ್ರಿ ಅಂತ ಹೇಳ್ತೇನೆ ನಾನು. ಅದನ್ನೇ ನೀವು ಮತ್ತೆ ಮಾಡ್ತಾ ಇದ್ದೀರಿ. ಸೊ ಹಾಗಾಗಿ ಮನದಲ್ಲಿ ಇಟ್ಕೊಳ್ರಿ. ಸೊ ಮುಂದಿನ ಭಾನುವಾರ ಕರ್ತನ ಭೋಜನ ಇರ್ತದೆ. ಫಸ್ಟು ಜುಲೈ 7ನೇ ತಾರೀಕು ಬರ್ತದೆ ಜಡ. ಸೊ ಮುಂದಿನ ಭಾನುವಾರ ಕರ್ತನ 5ನೇ ತಾರೀಕು ಬರ್ತದೆ, ಜುಲೈ 5 ಬರ್ತದೆ ಭಾನುವಾರ. ಸೊ ಭಾನುವಾರ ಕರ್ತನ ಭೋಜನ ಇರ್ತದೆ. ಸರಿಯಾದ ಸಮಯಕ್ಕೆ ಬನ್ನಿ, ದೇವರ ಆರಾಧನೆ ಮಾಡೋಣ, ಕರ್ತನ ಪಂಕ್ತಿಯಲ್ಲಿ ನಾವು ಇದು ಮಾಡೋಣ. ಮುಂದಿನ ನೇರವಾಗಿ ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಕಳೆದ ಸಾರಿ ನಾನು ಒಂದು ವಾಕ್ಯವನ್ನು ಕೊಟ್ಟಿದ್ದೆ, ಯಾವ್ದಾದ್ರು ನೆನಪಿದ್ರೆ ಹೇಳಿ ನೋಡೋಣ. ಉಂಗುರ ಬಗ್ಗೆ ಸುಮಾರು 1 ತಿಂಗಳ ಹಿಂದೆ ನಾನು ಒಂದು ವಾಕ್ಯವನ್ನು ಕೊಟ್ಟಿದ್ದೆ, ಅದರಲ್ಲಿ ಅರ್ಧದಲ್ಲಿ ನಿಲ್ಲಿಸಿದೆ ನಾನು.
ಅದು ಯಾರಾದರೂ ಬರೆದಿಟ್ಟಿದ್ರೆ ನೀವು ಹೇಳ್ರಿ ನೋಡೋಣ. ದೇವರ ವಾಕ್ಯ ಎಷ್ಟರ ಮಟ್ಟಿಗೆ ನೀವು ನೆನಪಿಟ್ಕೊಂಡಿದ್ದೀರ? ಮಾನ್ಯವಾದದ್ದು, ಅಮೂಲ್ಯವಾದದ್ದು, ಬೆಲೆಯುಳ್ಳದ್ದು, ಶ್ರೇಷ್ಠವಾದದ್ದು ಎಂಬುದ ವಾಕ್ಯ ಕೊಟ್ಟಿದ್ದೀನಿ. ನೆನಪಿದೆಯಾ? ಯಾರು ಹೇಳ್ತೀರ ನೋಡೋಣ? ಯಾರಾದ್ರೂ ಬರೆದಿಟ್ಕೊಂಡ್ರೆ ಹೇಳಿ ನೋಡೋಣ. ಮಾನ್ಯವಾದದ್ದು, ಬೆಲೆಯುಳ್ಳದ್ದು, ಶ್ರೇಷ್ಠವಾದದ್ದು, ಉತ್ತಮವಾದದ್ದು, ಅಮೂಲ್ಯವಾದದ್ದು ಅಂತ ಹೇಳಿದ್ದೀನಿ ನಾನು. ಒಂದನೇದು ನಂಬಿಕೆ, ಅಮೂಲ್ಯವಾದ ನಂಬಿಕೆ. ಎರಡನೇದು ಅದು ವಾಕ್ಯ ಹೇಳ್ಬೇಡ್ರಿ, ಅದು ಸಂದೇಶದ ಹೆಸರು ಹೇಳ್ರಿ ಸರ್. ನಮ್ಮ ನಂಬಿಕೆ ಅಮೂಲ್ಯವಾದದ್ದು. ಎರಡನೇದು ಮಾನ್ಯವಾಗಿರುವ ಕಲ್ಲು. ಮೂರನೇದು ಒಳ ಗುಣವೇ, ಒಳ ಮನಸ್ಸೇ ಮಾನ್ಯವಾದದ್ದು, ಶ್ರೇಷ್ಠವಾದದ್ದು. 4 ಬೆಲೆಯುಳ್ಳ ತೈಲ. 5ನೇದು ಅಮೂಲ್ಯವಾದ ಜ್ಞಾನ, ತಿಳುವಳಿಕೆ, ವಿವೇಕ. 6ನೇದು ಬೆಲೆಯುಳ್ಳ ವಸ್ತ್ರ. ಈ ಭೂಲೋಕದಲ್ಲಿ ಬೈಬಲ್ ಅಲ್ಲಿ ಅಮೂಲ್ಯವಾದದ್ದು, ಉತ್ತಮವಾದದ್ದು, ಶ್ರೇಷ್ಠವಾದದ್ದು ಇಷ್ಟೇನಾ? ಇನ್ನೂ ಇದೆಯಾ ಹೇಳಿ? ಈ ಭೂಲೋಕದಲ್ಲಿ ನಮ್ಮ ಬೈಬಲ್ ಅಲ್ಲಿ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು, ಉತ್ತಮವಾದದ್ದು ಇನ್ನು ಅನೇಕ ಇದೆ. ಅದನ್ನ ಇವತ್ತು ನಾನು ಮುಂದುವರೆದು ನಾನು ಹೋಗ್ತಾ ಇದ್ದೀನಿ. 7ನೇದಾಗಿ ಬರ್ಕೊಳ್ರಿ, 1 ಸಾಮುವೇಲ 26-21. ಈ ಭೂಲೋಕದಲ್ಲಿ ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು, ಗಣವಾದದ್ದು ಇಷ್ಟು ಮಾತ್ರವಲ್ಲ, ಇನ್ನು 7ನೇದಾಗಿ ಬರೆಯಲ್ಪಟ್ಟಿದೆ. 1 ಸಾಮುವೇಲ 26-21. 1 ಸಾಮುವೇಲ 26. ಸಾಕು. ಯಾವುದು ಬಹು ಬೆಲೆಯುಳ್ಳದ್ದು? ಜೀವ. ಬರ್ಕೊಳ್ರಿ, ಜೀವ. 7ನೇದಾಗಿ ಜೀವ. ಈ ಭೂಮಿಯಲ್ಲಿ ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು ನೀವು ಬರ್ಕೋಬೇಕು. ನೀವು ಬರೀ ಹೆಣ್ಮಕ್ಳು ಮಾತ್ರ ಬರ್ಕೊಳ್ಳೋದು, ನೀವು ಬರ್ಕೊಳ್ರಿ. ಎಲ್ಲರೂ ಪ್ರಯೋಜನ ಆಗ್ತದೆ ನಿಮಗೆ. ಯಾವತ್ತೆಲ್ಲ ಒಂದು ದಿನ ಪ್ರಯೋಜನ ಆಗೇ ಆಗುತ್ತೆ ನಿಮಗೆ. ಅಲ್ಲರಿಯಾ? ಒಂದು ನೋಟು, ಒಂದು ಪೆನ್ನು ತಗೊಂಡ್ಬರ್ರಿ. ಈ ತರ ತಗೊಂಡ್ರೆ ನಿಮಗೆ ಪ್ರಯೋಜನ ಆಗ್ತದೆ. ಬರೆದಿಟ್ಕೊಂಡ್ರೆ ನಿಮಗೆ ಪ್ರಯೋಜನವಾಗ್ತದೆ. ಒಂದ್ಸರಿ ನಾನು ಹೇಳಿದ್ದೆ ಮೆಸೇಜ್ ಮತ್ತೆ ಹೇಳಿದ್ರೆ ನೀವು ಹೇಳ್ಬೋದು, ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಹೇಳಿದ್ದೀರ ಅಂತೇಳಿ. ನಿಮ್ಮನ್ನ ಎಲ್ಲಾದ್ರೂ ಬಡವನಹಳ್ಳಿ ಚರ್ಚ್ ಕರ್ಕೊಂಡು ಹೋಗುವಾಗ ಒಂದು 10 ನಿಮಿಷ ಮಾತಾಡ್ರಿ ಅಂತ ಹೇಳ್ತೀವಿ ನಾನು. ನೀವು ಅಲ್ಲಿ ಮಾತಾಡ್ಬೇಕು. ಅಲ್ಲಲ್ವಿಯಾ? ನೀವೇನು ನಿಮ್ಮ ಆಲಯದಲ್ಲಿ ಕಳಿತುಕೊಂಡಿದ್ರು ಅದನ್ನ ಹೋಗಿ ಹೇಳ್ರಿ. ನಾನು ನಿಮಗೆ ಕಳ್ಸೋದೆಲ್ಲ ಬೈಬಲಲ್ಲೇ ಇರ್ತದೆ, ಬೇರೆ ಹೊರಗಡೆಯಿಂದ ನಾನು ತರೋದಿಲ್ಲ. ಬಡವನಹಳ್ಳಿಗೋ ಇಲ್ಲ ದೊಡ್ಡ ಆಲಮರಗೋ ಎಲ್ಲಿಗಾದ್ರೂ ನಿಮ್ಮನ್ನು ಹೋಗುವಾಗ ಒಂದು 10 ನಿಮಿಷ ನಮ್ಮ ಸಭೆಯವ್ರು ಮಾತಾಡ್ತಾರೆ ಅಂತ ಹೇಳ್ತೀನಿ ನಾನು. ಅವ್ರು ಕೊಡ್ತಾರ ಬಿಡ್ತಾರ, ನಾನು ಪರ್ಮಿಷನ್ ಕೇಳ್ತೇನೆ. ನಮ್ಮ ಸಭೆ ವಿಶ್ವಾಸಿಗಳಿಗೆ ಒಂದು 10 ನಿಮಿಷ ಮಾತಾಡಕ್ಕೆ ಕೊಡ್ರಿ. ಅವಾಗ ನೀವು ಇದನ್ನೆಲ್ಲ ಜೀವದ ಬಗ್ಗೆ ಮಾತಾಡ್ಬೋದು, ಬೆಳೆ ಉಳ್ಳದ ಬಗ್ಗೆ ಮಾತಾಡ್ಬೋದು. ಮಾನ್ಯವಾದದ್ದು, ಈ ಭೂಮಿಯಲ್ಲಿ ಶ್ರೇಷ್ಠವಾದದ್ದು, ಮಾನ್ಯವಾದದ್ದು ದುಡ್ಡಲ್ಲ, ವಸ್ತು ಅಲ್ಲ, ಸಂಪಾದನೆ ಅಲ್ಲ, ಏನೂ ಅಲ್ಲ. ಇದು ಬೈಬಲಲ್ಲಿ ಒಡಲ್ಪಟ್ಟಿದೆ ಅಂತ ನೀವು ಹೇಳ್ಬೋದು. ಈಸಿಯಾಗಿ, ಸುಲಭವಾಗಿ ನೀವು ಹೇಳ್ಬೋದು. 7ನೇದಾಗಿ ಜೀವ. ನಮಗಿರುವಂತ ಜೀವ, ಉಸಿರು, ಅದು ಮಾನ್ಯವಾಗಿದೆ, ಅದು ಗಣವಾಗಿದೆ, ಅದು ಉತ್ತಮವಾಗಿದೆ, ಅದು ಶ್ರೇಷ್ಠವಾಗಿದೆ. ಪ್ರಿಯರೇ, ನೀವು ತಿಳ್ಕೊಳ್ಬಹುದು ಈ ಜೀವ ಬರಿದಾಗಿದೆ, ಈ ಜೀವ ಏನು ಉಪಯೋಗವಿಲ್ಲ ಎಂಬುದಾಗಿ ನೀವು ತಿಳ್ಕೊಳ್ಬಹುದು. ಅದು ಬೈಬಲ್ ಹೇಳ್ತಾ ಇದೆ, ನನ್ನ ಜೀವ, ನಿನ್ನ ಜೀವ ಅದು ಮಾನ್ಯವಾಗಿದೆ, ಅದು ಅಮೂಲ್ಯವಾಗಿದೆ. 8ನೇದಾಗಿ 2 ಅರಸುಗಳು 1:13. 1:13. ಎರಡು ಅರಸುಗಳು 1:13. ಮತ್ತೊಬ್ಬ ಶತಾಧಿಪತಿಯನ್ನು ಅವನು 50 ಮಂದಿ ಸಿಪಾಯಿಗಳೊಡನೆ ಕಳುಹಿಸಿದನು. ಸಾಕು. 8ನೇದಾಗಿ ಯಾವುದು ಬೆಲೆಯುಳ್ಳದು? ಪ್ರಾಣ. 7ನೇದಾಗಿ ಜೀವ, ಪ್ರಾಣ ಬೆಲೆಯುಳ್ಳದಾಗಿದೆ. ನೀವು ನಿಮ್ಮ ಪ್ರಾಣಗಳು ಅತ್ಯಮೂಲ್ಯವಾದದ್ದು.
ನಿಮ್ಮಲ್ಲಿರುವಂತ ಉಸಿರು, ಪ್ರಾಣ, ಜೀವ ಅದು ಬೆಳೆಯುಳ್ಳದ್ದು, ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು, ಅದು ಉತ್ತಮವಾದದ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಮ್ಮ ಪ್ರಾಣ ಸರ್ವಸಾಧಾರಣವಾದದಲ್ಲ. ಎಷ್ಟೋ ಜನ ಪ್ರಾಣ ಕಳ್ಕೊಂತಾರೆ, ಜೀವ ಹತ್ಯೆ ಮಾಡ್ಕೊಂತಾರೆ, ಪ್ರಾಣ ಹತ್ಯೆ ಮಾಡ್ಕೊಂತಾರೆ, ಆತ್ಮಹತ್ಯೆ ಮಾಡ್ಕೊಂತಾರೆ. ಅದು ಬೆಳೆ ಇಲ್ಲ ಎಂಬುದಾಗಿ. ಬೆಳೆ ಇದೆ, ಬೇಕಂತಾನೆ ನೀರು ಹಾಕೊಂತಾರೆ, ವಿಷ ಕುಡಿತಾರೆ, ಬೇಕಂತಾನೆ ಆತ್ಮಹತ್ಯೆ, ಪ್ರಾಣ ಹತ್ಯೆವನ್ನ ಜನ ಏನ್ ಮಾಡ್ಕೊಂತಾರೆ, ಮಾಡ್ಕೊಂತಾರೆ. ಅದು ಬೆಳೆನೇ ಇಲ್ವಾ ಪ್ರಾಣಕ್ಕೆ, ಉಸಿರಿಗೆ. ಎಷ್ಟೋ ಜನ ಸಾಯಿಸ್ತಾರೆ, ಸುಟ್ಟಾಕ್ತಾ ಇದಾರೆ, ಕೊಳೆ ಮಾಡ್ತಾ ಇದಾರೆ, ವಂಚಿಸ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಕಳ್ಳತನ ಮಾಡ್ತಾ ಇದ್ದಾರೆ. ಕಳ್ಳತನ ಮಾಡುವುದಕ್ಕಾಗಿ ಚೈನು, ಆಭರಣ ಕಿತ್ತುಕೊಳ್ಳುವುದಕ್ಕಾಗಿ ಕೊಳೆವನ್ನ ಸಾಯಿಸುವುದನ್ನು ನೋಡ್ತಾರೆ. ಪ್ರಾಣ, ಜೀವಕ್ಕೆ ಬೆಲೆನೇ ಇಲ್ಲ ಈ ಭೂಲೋಕದಲ್ಲಿ. ಜನರಲ್ಲಿ ಬೆಲೆನೇ ಇಲ್ಲ. ಆದರೆ ಬೈಬಲ್ ಹೇಳ್ತಾ ಇದೆ, ನಮ್ಮ ಪ್ರಾಣವು ಬೆಲೆಯುಳ್ಳದ್ದು, ನಮಗಿರುವ ಜೀವವು ಅದು ಉತ್ತಮವಾದದ್ದು. 9ನೇದಾಗಿ ಕೀರ್ತನೆ 72:12, 72:14, 72:14 ಕೀರ್ತನೆಗಳು. ನಮ್ಮ ಸತ್ಯವೇದದಲ್ಲಿ ಜೀವವು ಎಂಬುದಾಗಿ ಕೊಡಲ್ಪಟ್ಟಿದೆ. ಮರಾಠಿಯಲ್ಲಿ ಹೋದ್ರೆ, ಹಿಂದಿಯಲ್ಲಿ, ಇಂಗ್ಲಿಷಲ್ಲಿ ನೋಡ್ರಿ, ಇಂಗ್ಲಿಷಲ್ಲಿ ಬ್ಲಡ್ ಅಂತ ಕೊಡ್ತಾ ಇದೆ. ಇನ್ನೊಂದು ಕನ್ನಡ ಭಾಷೆಯಲ್ಲಿ ಮೊಬೈಲಲ್ಲಿ ನೋಡ್ರಿ, ಕೀರ್ತನೆಗಳು 72:14. ಹಿಂದಿಯಲ್ಲಿ ನೋಡ್ರಿ ಏನಂತ ಇದೆ, ಜೀವಕ್ಕೆ. ಕೀರ್ತನೆಗಳು 72:14. ಬ್ಲಡ್ ಅಂತಿದೆಯಾ? ಬ್ಲಡ್ ಅಂದ್ರೆ ರಕ್ತವು ಬೆಳೆಯುಳ್ಳದ್ದು. ರಕ್ತವು ನಮ್ಮಲ್ಲಿರುವಂತ ಜೀವ ಪ್ರಾಣಕ್ಕಿಂತಲೂ ನಮ್ಮಲ್ಲಿರುವ ರಕ್ತವು ಅದು ಶ್ರೇಷ್ಠವಾದದ್ದು. ಇನ್ನೊಂದು ಕನ್ನಡ ಹೋದ್ರಿ, ಮೋಸದಿಂದಲೂ ಬಲಾತ್ಕಾರದಿಂದಲೂ ಅವರ ಪ್ರಾಣವನ್ನು ಬಿಡುಗಡೆ ಮಾಡುವನು, ಅವರ ರಕ್ತವು ಅವನ ದೃಷ್ಟಿಯಲ್ಲಿ ಅಮೂಲ್ಯವಾದ. ಅವನ ರಕ್ತವು, ನಮ್ಮಲ್ಲಿರುವಂತ ರಕ್ತವು ಅದು ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು, ಅದು ಉತ್ತಮವಾದದ್ದು ಪ್ರಿಯರೇ. ಅದಕ್ಕೆ ರಕ್ತವನ್ನ ಏನ್ ಮಾಡಲ್ಲ, ಯಾರು ಕೊಡಲ್ಲ. ರಕ್ತ ಕೊಡ್ರಿ, ಒಂದು 100 ಮೀಟರ್ ಅಂದ್ರೆ 100 ಮಿಲಿ ಕೊಡ್ರಿ ಅಂದ್ರೆ ಕೊಡ್ತೀರಾ? ರಕ್ತ ಕೊಡ್ರಿ ಅಂತ ಕೊಡ್ತೀರಾ? ದಾನದಲ್ಲೇ ಸಿರಿನ ದಾನ, ಕಣ್ದಾನ, ರಕ್ತದಾನ, ಕಿಡ್ನಿ ದಾನ, ಹೃದಯ ದಾನ, ಅನ್ನದಾನ, ಏನೇನೋ ದಾನಗಳು ಬರ್ತದಲ್ಲ. ಏನ್ ಸಂಜಯ್ ಬ್ರದರ್? ಹೌದಲ್ಲ? ರೋಡಲ್ಲೆಲ್ಲ ಬಸ್ಸಲ್ಲಿ ನಿಂತ್ಕೊಂಡಿರ್ತಾರೆ, ಕಾಲೇಜ್ ಮುಂದೆ, ಸ್ಕೂಲ್ ಮುಂದೆ ಅಲ್ಲಿ ನಿಂತ್ಕೊಂತಾರೆ. ವ್ಯಾನ್ಗಳು ನಿಂತಿರುತ್ತೆ, ಬ್ಲಡ್ ಆಂಬುಲೆನ್ಸ್ ಅಂತ. ನೋಡಿದ್ದೀರಾ? ರಕ್ತವನ್ನ ಯಾರು ಬೇಗ ಚೆಲ್ಲೋದಿಲ್ಲ. ರಕ್ತ ನೀವು ಚೆಲ್ತೀರಾ? ಸೂಜಿ ಹಿಂಗೆ ಚುಚ್ಚುತ್ತೀನಿ ನಾನು, ರಕ್ತ ಹಿಂಗೆ ಬಿಟ್ಬಿಡ್ತೀರಾ ನೀವು? ತಗೊಂಡ ಬಾಯಲ್ಲಿ ಇಟ್ಕೊಂಡ್ಬಿಡ್ತೀವಿ ನಾವು. ರಕ್ತವನ್ನ ನಾವೇನ್ ಮಾಡ್ತೀವಿ? ಕುಡಿತೇವೆ. ರಕ್ತವು ಬೆಳೆ ಉಳ್ಳದ್ದು. ಕೆಲವರು ದುಡ್ಡುಗೆಲ್ಲ ರಕ್ತ ಕೊಡ್ತಾರೆ. ಊಟ ಇಲ್ಲ, ಅಕ್ಕಿ ಇಲ್ಲ ಅಂತೇಳಿ ಏನ್ ಮಾಡ್ತಾರೆ? ರಕ್ತವನ್ನ ಕೊಟ್ಟು 100 ಮಿಲಿ 200 ಮಿಲಿ ದುಡ್ಡು ಕೊಟ್ರೆ ರಕ್ತ ಕೊಟ್ರೆ ದುಡ್ಡು ಕೊಡ್ತಾರೆ. ಕೆಲವರು ಉಚಿತವಾಗಿ ಕೊಡ್ತಾರೆ, ಫ್ರೀಯಾಗಿ. ಕಾಲೇಜ್ ಹುಡುಗರಿಗೆ ಓ ಗ್ರೂಪು, ಬಿ ಗ್ರೂಪು, ಸಿ ಗ್ರೂಪು, ಓ ಬೆಲೆಟ್ಟು ಏನ್ ಮಾಡ್ತಾರೆ? ಕಾಲೇಜ್ ಹುಡುಗರಿಗೆ ಕೊಡ್ತಾರೆ. ಅವ್ರಿಗೆ ಹೋಗುವಾಗ ಒಂದು ಆಪಿಲು, ಒಂದು ಜ್ಯೂಸು ಇದೆಲ್ಲ ಕೊಡ್ತಾರೆ. ನೀವೆಲ್ಲ ರಕ್ತದಾನ ಮಾಡಿದ್ದೀರಾ? ಮಾಡಿಲ್ಲಲ್ಲ? ಅಲ್ಲೆಲ್ಲ ನಾನು ಕೂಡ ಮಾಡಿದ್ದೀನಿ ಅನ್ನೋ ನೆನಪಿಲ್ಲ ನನಗೆ. ಭೂಮಿಗೆ ಮಾತ್ರ ರಕ್ತ ಚೆಲ್ಲಿದ್ದೀನಿ ಅಷ್ಟೇ, ಯಾರಿಗೂ ಕೊಟ್ಟಿಲ್ಲ. ಭೂಮಿಗೆ ಮಾತ್ರ ರಕ್ತವನ್ನ ಚೆಲ್ಲಿದ್ವಿ. ಯಾವಾಗ ಗಾಯ ಆದಾಗ, ಸೂಜಿ ಚುಚ್ಚಿದಾಗ ಏನಾಗುತ್ತೆ, ಕೆಲವೊಂದು ಬೆಡ್ಗಳು. ನಮ್ಮ ಬೈಬಲ್ ಗಾಯ ಆಗುವಾಗ ರಕ್ತವನ್ನ ಸುರಿಯುತ್ತದೆ. ಈ ರಕ್ತಕ್ಕೆ ಬೆಲೆ ಇದೆ, ರಕ್ತಕ್ಕೆ ಉತ್ತಮವಾದ ಅಮೂಲ್ಯವಾದ ಒಂದು ದುಡ್ಡು ಇದೆ. ಈ ಭೂಲೋಕದಲ್ಲಿ ಏನೇನೋ ಮಾತಾಡ್ತಿರ್ತಾರೆ, ಅನ್ನದಾನ, ಆ ದಾನ, ಈ ದಾನ, ರಕ್ತದಾನ, ಏನೇನೋ ಬ್ಲಡ್ಗಳು, ಅದು ಬ್ಯಾಂಕ್, ಈ ಬ್ಯಾಂಕ್, ಎಲ್ಲ ಬ್ಯಾಂಕ್ ಇದೆ. ಆದರೆ ಬೈಬಲ್ಗೆ ಅದು ಶ್ರೇಷ್ಠವಾದದ್ದು. ಇನ್ನೊಂದ್ಸರಿ ಓದ್ರಿ ಅದು ಕನ್ನಡದಲ್ಲಿ 72:14. ಇನ್ನೊಂದು ಭಾಷೆಯಲ್ಲಿ ರಕ್ತವು ಅಮೂಲ್ಯವಾಗಿದೆ. ನಮ್ಮಲ್ಲಿರುವಂತ ರಕ್ತ ಜೀವ, ಮರಣ, ಶರೀರ ಏನಾದ್ರು ಉಪಯೋಗ ಇದೆಯಾ? ಶರೀರ ಏನು ಉಪಯೋಗ ಇಲ್ಲ. ಶರೀರ ಏನ್ ದೇವರು ಶರೀರನ ಇಷ್ಟಪಡ್ತಾನ? ಆತ್ಮವನ್ನೇ ದೇವರು ಇಷ್ಟಪಡ್ತಾನೆ. ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ದೇವರನ್ನ ಆರಾಧನೆ ಮಾಡು, ದೇವರನ್ನ ಘನಪಡಿಸು.
ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ. ಈ ಶರೀರ ಮಣ್ಣಿಗೆ ಸಮಾನ, ಈ ಶರೀರ ಧೂಳಿಗೆ ಸಮಾನ. ನಾವು ಸತ್ತ ಮೇಲೆ ಮಣ್ಣಿಗೆ ಮಣ್ಣೆ ಆಗಿ ಹೋಗ್ತದೆ. ಈ ಎಲುಬು, ಕಣ್ಣು, ಮೂಗು, ಕಿವಿ, ರಕ್ತ ಎಲ್ಲ ಮಣ್ಣಿಗೆ ಧೂಳಾಗ್ಬಿಡ್ತದೆ. ಆದರೆ ಆತ್ಮ ದೇವರ ಬಳಿಗೆ ಎದ್ದು ಹೋಗ್ತದೆ. ಎಂಟನೇದಾಗಿ ಜೀವ, ಅದು ಶ್ರೇಷ್ಠವಾಗಿದೆ. ಎಂಟನೇದಾಗಿ ಪ್ರಾಣ, ಏಳನೇದಾಗಿ ಜೀವ, ಎಂಟನೇದಾಗಿ ಪ್ರಾಣ, ಒಂಬತ್ತನೇದಾಗಿ ರಕ್ತ. ನಮ್ಮಲ್ಲಿರುವಂತ ರಕ್ತವನ್ನ ವ್ಯರ್ಥ ಮಾಡಬೇಡಲೇ. ಕೆಲವರೆಲ್ಲ ವ್ಯರ್ಥ ಮಾಡ್ತಾರೆ. ಕೆಲವರೆಲ್ಲ ಏನ್ ಮಾಡ್ತಾರೆ, ಹಿಂಗೆ ಕೊಯ್ತಾರೆ, ಲವರ್ಗೋಸ್ಕರ ಕೊಯ್ಕೊಂತಾರೆ. ಹುಡುಗ ಹುಡುಗಿ ಇಷ್ಟಪಡ್ತಾ ಇಲ್ಲ ಅಂತೇಳಿ ನಾನು ಇಷ್ಟು ಸಲ ಕೊಯ್ಕೊಂಡಿನಿ ಅಂತ ಹೇಳ್ತಾರೆ. ರಕ್ತವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಮನುಷ್ಯನಿಗೋಸ್ಕರ ಯೌವನಸ್ಥರು ಏನ್ ಮಾಡ್ತಾರೆ, ವ್ಯರ್ಥ ಮಾಡ್ಕೊಂಡು. ಕೆಲವರು ಏನ್ ಮಾಡ್ತಾರೆ, ಬ್ಲಡ್ ಅಲ್ಲೇ ಪ್ರೀತಿಯ ಪತ್ರವನ್ನ ಬರೀತಾರೆ. ಇದು ನನ್ನ ರಕ್ತದಿಂದ ಬರೆದ ಪತ್ರ ಅಂತ ಹೇಳ್ತಾರೆ. ವ್ಯರ್ಥ ಮಾಡಬೇಡರಿ. ನಮ್ಮಲ್ಲಿರುವಂತ ಜೀವ, ನಮ್ಮಲ್ಲಿರುವಂತ ಪ್ರಾಣ, ನಮ್ಮಲ್ಲಿರುವಂತ ರಕ್ತವು ಅದು ಅಮೂಲ್ಯವಾದ ರಕ್ತ. ಅದು ವ್ಯರ್ಥ ಮಾಡಬೇಡಿರಿ. ಯಾರಿಗಾದ್ರೂ ರಕ್ತ ಇಲ್ಲದವರಿಗೆ ರಕ್ತ ಕೊಟ್ರೆ ಅವನು ನೆನೆಸ್ಕೊಂಡಿರ್ತಾನೆ. ಪೇಪರಲ್ಲಿ ಬರೆದು ಇದನ್ನೆಲ್ಲ ಸುರಿಸಿ ಕೊಯ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡು ನರ ಎಲ್ಲ ಇದಾಗಿ ವ್ಯರ್ಥವನ್ನ ಮಾಡ್ತಾರೆ ಜನ. ಮಾಡ್ತಾರ ಮಾಡಲ್ಲ? ನಾನೇ ಸುಳ್ಳು ಹೇಳ್ತೀನ? ಮಾಡ್ತಾರಲ್ವಾ? ಪ್ರಪಂಚದಲ್ಲಿ ನಡೆಯೋದನ್ನ ನಾನು ನಿಮ್ಮ ಮುಂದೆ ಉದಾಹರಣೆಯಾಗಿ ಕೊಡ್ತಾ ಇದ್ದೇನೆ. ಆದರೆ ದೇವರ ವಾಕ್ಯ ವ್ಯರ್ಥ ಮಾಡಬೇಡಿರಿ. ಅದು ಅಮೂಲ್ಯವಾದ ರಕ್ತ, ಅದು ಶ್ರೇಷ್ಠವಾದ ರಕ್ತ. ಅದನ್ನ ಗೌರವಿಸಬೇಕು. ಅದನ್ನ ಪ್ರೀತಿಯಿಂದ ನಾವೇನ್ ಮಾಡಬೇಕು, ಉತ್ಪಾದನೆ ಮಾಡಬೇಕು. ಕೆಲವರೆಲ್ಲ ಏನ್ ಮಾಡ್ತಾರೆ, ಕೆಲವರಿಗೆ ರಕ್ತನೇ ಇರಲ್ಲ. ಯಾಕಿರೋದಿಲ್ಲ? ಅವರು ಸರಿಯಾಗಿ ಊಟ ಮಾಡಲ್ಲ, ಸರಿಯಾಗಿ ಹಣ್ಣು ಹಂಪಲುಗಳು ತಿನ್ನಲ್ಲ, ಬರೀ ಚಿಕನ್ 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 ತಿಂದು 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 ಮೈ ಎಲ್ಲ ಏನಾಗಿರುತ್ತೆ, ಬೆಳೆದಿರ್ತಾವೆ. ಅದೇ ಒಳಗಡೆ ರಕ್ತ ಇರಲ್ಲ. ತಲೆ ಸುತ್ತು ಬರೋದು, ಎಗರಿ ಬಿದ್ದು ಕೆಳಗೆ ಬೀಳೋದು, ಇಲ್ಲಿ ಕೈ ಹಿಂಡಿದ್ರೆ ಏನು ಬರಲ್ಲ, ಕೈ ಹಿಂಡಿದ್ರೆ ಏನು ಬರಲ್ಲ. ಅವರಿಗೆಲ್ಲ ರಕ್ತನೇ ಇದು. ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು. ಸರಿಯಾದ ಸೊಪ್ಪಿನ ಸಾರ, ಸೊಪ್ಪಿನ ಪಲ್ಯ, ಸೊಪ್ಪಿನ ಊಟ ಇದನ್ನೆಲ್ಲ ಮಾಡಿದ್ರೆ ರಕ್ತಗಳು ಏನಾಗ್ತದೆ, ಸೃಷ್ಟಿ ಆಗ್ತದೆ, ಉತ್ಪಾದನೆ ಆಗ್ತದೆ. ಕೆಲವರಿಗೆಲ್ಲ ರಕ್ತವೇನೆ ಇರೋದಿಲ್ಲ. ವಯಸ್ಸಾದ ದಿನಗಳಲ್ಲಿ ಅವ್ರೇನಾಗುತ್ತೆ, ಶುಗರ್, ರಕ್ತದಲ್ಲಿ ಏನಿದೆ, ಶುಗರ್ ಇದೆ, ಉಪ್ಪು ಇದೆ, ಖಾರ ಇದೆ, ನೀರಿದೆ, ಎಲ್ಲ ಇದೆ ರಕ್ತದಲ್ಲಿ. ಆದರೆ ಶಕ್ತಿ ಮಾತ್ರ ಇಲ್ಲ. ಆದರೆ ಬೈಬಲು ಅದು ಶ್ರೇಷ್ಠವಾದದ್ದು. ಎಂಥ ಉಪದೇಶವನ್ನು ಮಾಡ್ತಾ ಇದೆ. ಕೀರ್ತನೆ 116:15. ಕೀರ್ತನೆ 116:15. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಅದೇ ಯೆಹೋವನೇ ಕನಿಕರಿಸು, ನಾನು ನಿನ್ನ ಕಿಂಕರನು, ನಿನ್ನ ದಾಸ್ಯವೆಂಬ ನಿನ್ನ ಸೇವಕ. ಸಾಕು. ಹತ್ತನೇದಾಗಿ ನಮ್ಮ ಸಾವು, ನಮ್ಮ ಮರಣ ಅದು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ. ನೀವು ಮೊಬೈಲ್ ಕನ್ನಡದಲ್ಲಿ ಹೋದ್ರಿ 116:15. ಇಂಗ್ಲಿಷಲ್ಲಿ ಕೀರ್ತನೆ 116:15. ಕರ್ತನ ದೃಷ್ಟಿಯಲ್ಲಿ ಆತನ ಪರಿಶುದ್ಧ ಮರಣವು ಅಮೂಲ್ಯವಾಗಿದೆ. ನಮ್ಮ ಸಾವುಗಳು, ನಮ್ಮ ಒಂದು ಮರಣ ಅದು ದೇವರ ದೃಷ್ಟಿಯಲ್ಲಿ ಏನಾಗಿದೆ, ಅಮೂಲ್ಯವಾಗಿದೆ. ಅದು ಶ್ರೇಷ್ಠವಾಗಿದೆ. ಅದು ಬಂಗಾರವಾಗಿದೆ. ಪ್ರಿಯರೇ, ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈ ಮರಣದ ಒಂದು ಕೆಲವರು ಏನ್ ಮಾಡ್ತಾರೆ, ಅಯ್ಯೋ ಸತ್ತು ಹೋಗ್ಬಿಟ್ರು, ದೇವರು ನಂಬಿದವರು ಸಾಯ್ತಾ ಇದ್ದಾರೆ, ದೇವರು ನಂಬದವರು ಸಾಯ್ತಾ ಇದ್ದಾರೆ. ಯೇಸು ಸ್ವಾಮಿಯ ಮಕ್ಕಳು ಸಾಯ್ತಾ ಇದ್ದಾರೆ, ಯೇಸು ಸ್ವಾಮಿ ಮಕ್ಕಳು ಅಲ್ಲದವರು ಸಾವನ್ನ ಪಡ್ತಾ ಇದ್ದಾರೆ. ಆದ್ರೆ ದೇವರ ಮಕ್ಕಳು ಸಾವುಗಳು ಅದು ಅಮೂಲ್ಯವಾಗಿದೆ. ಹೌದಲ್ವಾ? ಅನ್ಯ ಜನರು ಸತ್ತಾಗ ದೇವರಿಗೆ ದುಃಖವಾಗ್ತದೆ. ಅಯ್ಯೋ, ಇವರು ಯೇಸು ಸ್ವಾಮಿ ನಂಬದೆ ಸತ್ತು ಹೋಗಿದ್ದಾರೆ. ಯೇಸು ಸ್ವಾಮಿ ನಂಬಿದ ಸತ್ತವರು, ಅವರ ಮರಣ ಏನಾಗಿದೆ, ಅಮೂಲ್ಯವಾಗಿದೆ. ನಮ್ಮ ಮರಣಗಳು, ನಮ್ಮ ಸಾವುಗಳು ಎದುರು ನೋಡ್ತಾ ಇರ್ಬೇಕಂತೆ ನಾವು. ಯೇಸು ಕ್ರಿಸ್ತನು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಎದುರು ನೋಡ್ಕೊಂಡು ಬಂದ, ನನಗೆ ಸಾವು ಹತ್ತಿರವಾಗಿದೆ, ಈಗ ಬೇಗನೆ ನಾನು ದೇವರ ಬಳಿಗೆ ಹೋಗ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಯೇಸು ಸ್ವಾಮಿ ಸಾಯುವುದಕ್ಕೆ ಮುಂಚಿತವಾಗಿ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ? ನನ್ನ ಸಮೀಪವು ಹತ್ತಿರವಾಗಿದೆ, ನನ್ನ ಜೀವ ಮರಣವು ಹತ್ತಿರವಾಗಿದೆ, ಬೇಗನೆ ನಿನ್ನನ್ನು ಬಿಟ್ಟು ನಾನು ಏನ್ ಮಾಡ್ತೇನೆ, ಅಗಳಿ ಹೋಗ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ನನಗೆ ನೀನು ಸ್ವಲ್ಪ ದಿನದಲ್ಲಿ ಸಾವು ಬರ್ತದೆ ಅಂತ ಯಾರು ಹೇಳ್ತೀರಾ? ನಾನೇನು ಒಂದು ತಿಂಗಳಲ್ಲಿ ಸಾಯ್ತೇನೆ, ನಾನೇನು ಒಂದು ವರ್ಷದಲ್ಲಿ ಸಾಯ್ತೇನೆ, ನಾನು ಒಂದು 5 ವರ್ಷದಲ್ಲಿ ಸಾಯ್ತೇನೆ, ನಾನೇನು ಒಂದು 10 ವರ್ಷದಲ್ಲಿ ಸಾಯ್ತೇನೆ. ಅಲ್ಲವೇ? ಕ್ಯಾ ಬಾ
ನೀನೇ ಆಟ ಆಡಿದಿ, ನೀನೇ ತಲೆ ಮೇಲೆ ಹತ್ತಿದಿ, ನೀನೇ ಬಿದ್ದಿ. ಸೈಲೆಂಟಾಗಿ ಕುತ್ಕೊಂಡಿದ್ರೆ ನಿಮಗೆ ಇದು ಬರಲ್ಲ. ಅದಕ್ಕೆ ಹುಡುಗರ ಹತ್ರ ಆಟ ಆಡ್ಬೇಡ್ರಿ ಅಂತ ಹೇಳೋದು. ಅವ್ನು ಅವ್ನು ಬಿಟ್ಬಿಡ್ರಿ, ಎಲ್ಲಾದ್ರೂ ಆಟ ಆಡ್ಕೊಂತಿರ್ತಾನೆ. ಅವನ್ನ ನೀವು ಟಚ್ ಮಾಡಿದ್ರೆ ಅವ್ನು ನಿಮ್ಮ ಮನೆಗೆ ಬರ್ತಾನೆ. ಅವ್ನು ಟಚ್ ಮಾಡಬೇಡ್ರಿ, ಅವ್ನು ಎಲ್ಲಿ ಬಿಡ್ತಾನೆ ಅಲ್ಲಿ ಬಿಟ್ಬಿಡ್ರಿ. ಈ ಮೂಳೆಲ್ಲಾದ್ರೂ ಬಿಡ್ಲಿ, ಆ ಮೂಳೆದ್ರೆ ಆಡ್ಲಿ, ಯಾವ ಮೂಳೆದ್ರೆ ಆಡ್ಲಿ, ನೀವು ಅದನ್ನ ಟಚ್ ಮಾಡಿದ್ರೆ ಸಾಕು, ಅದನ್ನು ಅಲಕ್ ಸ್ಟಾರ್ಟ್ ಮಾಡೋದು. ಅಲ್ಲಲ್ವಿಯಾ? ಮರಣಗಳು ದೇವರ ಮುಂದೆ ಏನಾಗಿದೆ, ಅದು ಅಮೂಲ್ಯವಾಗಿದೆ. ಅದಕ್ಕೆ ಒಬ್ಬ ಭಕ್ತನು ಒಂದು ಹಾಡನ್ನಾಡ್ತಾನೆ. ನಿನ್ನ ದರ್ಶನವ ನೋಡ್ತಿರುವೆ ಏಸಯ್ಯ, ಕತ್ತಲೆಯ ಲೋಕದಲ್ಲಿ, ಆಪತ್ತಿನ ಕಾಲದಲ್ಲಿ. ಆತನ ದರ್ಶನವನ್ನ ನಾವು ಯಾವಾಗಲೂ ನೋಡ್ತಾ ಇರ್ಬೇಕು. ದರ್ಶನ ನೋಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಸಾಯ್ಬೇಕು. ನಾವು ಸತ್ರೇನೆ ಆತನ ದರ್ಶನ ನೋಡಕ್ಕಾಗತ್ತೆ, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೆ ಕಾಲನಿಕರು ಹಾಡಾಡೋ ಟೈಮಲ್ಲಿ ನಾವೆಲ್ಲ ಹತ್ತೆ ಬಿಟ್ಟಿವಿ. ನಾವೆಲ್ಲ ಆ ಹಾಡು ನಮ್ಮ ಸಭೆಯಲ್ಲಿ ಆಡುವಾಗ, ಯಾಕಪ್ಪ ಈ ಭೂಮಿಯಲ್ಲಿ ಬೇಕು, ಈ ಕಷ್ಟ ಯಾಕೆ ಬೇಕು, ಈ ಕಣ್ಣೀರು ಯಾಕೆ ಬೇಕು, ಯಾಕೆ ಶೋಧನೆ ಬೇಕು, ಈ ಹಿಂಸೆಗಳು ಯಾಕೆ, ಈ ಬಡತನ ಯಾಕೆ ಎಂಬುದಾಗಿ ಯಾರಿಗೆ ಆ ಕಷ್ಟ ಕಣ್ಣೀರು ಇರ್ತದೋ ಹಾಡಾಡುವಾಗ ಕಣ್ಣೀರು ದರ 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 ಸುರಿತದೆ. ಚೆನ್ನಾಗಿದ್ದವರು ಸುರಿಯಲ್ಲ. ಇಲ್ಲಿ 20 ಜನ ಇರ್ತೀವಿ, ಎಲ್ಲರಿಗೂ ಕಣ್ಣೀರು ಬರುತ್ತಾ? ಬರಲ್ಲ. ಯಾರಿಗೆ ದುಃಖ ಇದೆಯೋ, ಯಾರಿಗೆ ವೇದನೆ ಇದೆಯೋ ಅವ್ರಿಗೆ ಕಣ್ಣೀರು, ಈ ಹಾಡಾಡುವಾಗ ಕಣ್ಣೀರು ಬಂದೇ ಬರುತ್ತೆ. ನನಗಂತೂ ಈ ಹಾಡಾಡುವಾಗ ನನಗೆ ಈ ಪ್ರಪಂಚನೇ ಬೇಡ, ಯೇಸು ಸ್ವಾಮಿ ದರ್ಶನ ನೋಡ್ಬೇಕಂತ ಬಹಳ ಆಸೆ ಪಡ್ತೇನೆ. ನಾವೆಲ್ಲ ಹತ್ತು ಬಿಟ್ಟಿವಿ. ನಾವೆಲ್ಲ ಈ ಹಾಡಾಡುವ ಟೈಮಲ್ಲಿ ಇವತ್ತಿನ ಬಿಟ್ಟರೆ ನನಗೆ ಗೊತ್ತಿಲ್ಲ. ಈ ಹಾಡಾಡುವಾಗ ನಮಗೆ ಕಣ್ಣೀರು ಬಂದ್ಬಿಡ್ತದೆ. ಯಾಕಂದ್ರೆ ಮರಣ ನಮಗೆ ಬೇಕು. ನಾವು ಯಾವಾಗ ನಾವು ಸಾಹಿತ್ಯವೋ ಆವಾಗಲೇ ನಾವು ಆಸನ ದರ್ಶನವನ್ನು ನೋಡೋಕ್ಕೆ. ನಮ್ಮ ಮರಣಗಳು ಅದು ಅಮೂಲ್ಯವಾಗಿದೆ. ನಮ್ಮ ಸಾವು ದೇವರ ದೃಷ್ಟಿಯಲ್ಲಿ ಅದು ಅಮೂಲ್ಯ, ಬಂಗಾರಕ್ಕಿಂತಲೂ ಅಮೂಲ್ಯ. 11ನೇದಾಗಿ ಯೆಶಾಯ 43:4. ಯೆಶಾಯ 43:4. ಏನು ಅರ್ಥ ಆಗುತ್ತೆ ನಿಮಗೆ? 43:4 ಒಂದದಾಗಿ ಓದ್ತೀನಿ ಕೇಳ್ರಿ. ನೀನು ಅಂದ್ರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ದೇವರು ಹೇಳ್ತಿದ್ದಾರೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು, ಭಯಪಡಬೇಡ. ಏನು ಅರ್ಥ ಆಗ್ತದೆ? ನಾನು ಇದಕ್ಕೆ ಹೆಸರು ಕೊಟ್ಟಿದ್ದೀನಿ, ದೇವರ ಕೊಡುಗೆ, ದೇವರ ಬಹುಮಾನ. ನಮಗೆ ದೇವರು ಕೊಡುವಂತ ಬಹುಮಾನ ಯಾವುದಂತ ಹೇಳಿದ್ರೆ, ದೇವರು ಕೊಡುವಂತ ಕೊಡುಗೆ ಯಾವುದಂತ ಹೇಳಿದ್ರೆ ಅದು ಶ್ರೇಷ್ಠವಾದದ್ದು, ಅದು ಮಾನ್ಯವಾದದ್ದು. ನಾವು ದೇವರ ದೃಷ್ಟಿಯಲ್ಲಿ ಮಾನ್ಯರೇ, ನಾವು ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಉತ್ತಮರು, ಅಮೂಲ್ಯರಾಗಿದ್ದೇವೆ, ಮಾನ್ಯವಾಗಿದ್ದೇವೆ. ನಮಗೆ ಬದಲಾಗಿ ದೇವರು ಏನ್ ಮಾಡ್ತಾನೆ? ಒಂದು ಕೊಡುಗೆಯನ್ನ ಕೊಡ್ತಾನೆ, ಒಂದು ಬಹುಮಾನವನ್ನ ಕೊಡ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಕೊಡುಗೆ ಕೊಡ್ತಾನೆ, ಒಬ್ಬೊಬ್ಬರಿಗೆ ಒಂದೊಂದು ಬಹುಮಾನವನ್ನು ಕೊಡ್ತಾನೆ. ಎಲ್ಲರಿಗೂ ಒಂದೇ ಕೊಡುಗೆ ಕೊಡ್ತಾನ? ಎಲ್ಲರಿಗೂ ಒಂದೇ ಬಹುಮಾನವನ್ನು ದೇವರು ಕೊಡ್ತಾನ? ಒಬ್ಬೊಬ್ಬರಿಗೆ ನಿನಗೆ ಏನು ಅವಶ್ಯಕತೆ ಇದೆಯೋ, ರಾಕೇಶಿಗೆ ಏನಿದೆಯೋ, ನಮ್ಮ ಅಂಜನ್ ಕುಮಾರ್ ಅವ್ರಿಗೆ ಏನಿದೆಯೋ, ರಚಿತ್ ಅವ್ರಿಗೆ ಏನಿದೆಯೋ, ದೇವರು ಏನ್ ಮಾಡ್ತಾನೆ? ಒಂದು ಕೊಡುಗೆಯನ್ನ, ಒಂದು ಬಹುಮಾನವನ್ನ ದೇವರು ಏನ್ ಮಾಡ್ತಾನೆ? ಕೊಡ್ತಾನೆ. ಈಗ ವಿದ್ಯಾರ್ಥಿಗಳಿಗೆ ಜ್ಞಾನವೆಂಬ ಕೊಡುಗೆಯನ್ನ ಕೊಡ್ತಾನೆ. ಮದುವೆಯಾದ ಹೆಣ್ಣು ಮಕ್ಕಳಿಗೆ ಗಂಡು ಮಗುವನ್ನ ಬಹುಮಾನವಾಗಿ ಕೊಡ್ತಾನೆ. ಆಸ್ತಿ ಇದ್ದವರಿಗೆ, ಒಳಗದ್ದೆಗಳಿದ್ದವರಿಗೆ ಒಂದು ಮಳೆಯನ್ನ, ಒಂದು ಬೆಳೆಯನ್ನ, ಗಿಡ ಮರಗಳು ಸಸಿಯಾಗಿ ಬೆಳೆಯುವಂತ ಬಹುಮಾನವನ್ನ ದೇವರು ಏನ್ ಮಾಡ್ತಾನೆ?
ಕೊಡ್ತಾನೆ. ವ್ಯಾಪಾರ ಮಾಡುವವರಿಗೆ ಒಳ್ಳೆ ವ್ಯಾಪಾರವನ್ನ ದೇವರು ಕೊಡ್ತಾನೆ, ವರಮಾನವನ್ನ ಹೆಚ್ಚಿಸುತ್ತಾನೆ. ಅದು ಕಾಂಕ್ರೀಟ್ ಸಿಮೆಂಟ್ ಆಗ್ಲಿ, ಏನೇ ಒಂದು ಮನೆ ಕಟ್ಟುವುದಾಗ್ಲಿ, ಏನೇ ಒಂದು ಚೇರು ಅದು ಇದು ಕುರ್ಚಿ ಆಗ್ಲಿ, ಏನೇ ಮಾಡುವ ಬಿಸ್ನೆಸ್ ಆಗಿದ್ರು ಕೂಡ, ಒಂದು ಪೈಪಿನ ಒಂದು ಅಂಗಡಿ ಆಗಿದ್ರು ಕೂಡ, ಒಂದು ವೇಳೆ ನಮ್ಮ ಮೇಘ ಸಿಸ್ಟರ್ ಅವರು ಯಜಮಾನರ ಅಂಗಡಿ ಇಟ್ಟಿದಾರಲ್ವಾ, ಅದಕ್ಕೆ ಒಂದು ಕೊಡುಗೆಯನ್ನು ದೇವರು ಏನ್ ಮಾಡ್ತಾನೆ, ಕೊಡ್ತಾನೆ. ಅಭಿವೃದ್ಧಿ ಎಂಬ ಕೊಡುಗೆಯನ್ನ ಬಹುಮಾನವಾಗಿ ಕೊಡ್ತಾನೆ. ಹಂಗ್ ಕೊಡ್ಬೇಕಾದ್ರೆ ಏನಾಗಿರ್ಬೇಕು, ನಾವು ದೇವರಿಗೆ ಅಮೂಲ್ಯರಾಗಿರ್ಬೇಕು. ಯಾರ್ಯಾರು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿರ್ತಾರೋ, ಉತ್ತಮರಾಗಿರ್ತಾರೋ, ಶ್ರೇಷ್ಠವಾಗಿರ್ತಾರೋ ಅವರಿಗೆ ದೇವರು ಏನ್ ಮಾಡ್ತಾರೆ, ಒಂದು ಬಹುಮಾನವನ್ನ ಕೊಡ್ತಾನೆ, ಒಂದು ಕೊಡುಗೆಯನ್ನ ಕೊಡ್ತಾನೆ. ಬೀದಿಗಳಲ್ಲಿ ವ್ಯಾಪಾರ ಮಾಡಕ್ಕೆ ನೀವು ಹೋಗ್ತಾ ಇರ್ತೀರಲ್ವಾ, ಕಸ್ಟಮರ್ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಬಳೆ ವ್ಯಾಪಾರ ಆಗಿರ್ಬೋದು, ಸರ ವ್ಯಾಪಾರ ಆಗಿರ್ಬೋದು, ಏನೇ ವ್ಯಾಪಾರ ಮಾಡಿದ್ರು ಕೂಡ ನೀವು ದೇವರ ದೃಷ್ಟಿಯಲ್ಲಿ ಉತ್ತಮರು, ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದರೆ ದೇವರು ನಿಮಗೆ ಬದಲಾಗಿ ಒಂದು ಬಹುಮಾನವನ್ನ ಕೊಡ್ತಾನೆ. ಬೈಬಲಲ್ಲಿ ಎಷ್ಟೋ ಜನರಿಗೆ ಬಹುಮಾನವನ್ನ ಕೊಟ್ಟಿದ್ದಾನೆ. ಬಹುಮಾನವನ್ನ ಎಲಿಜಬೆತ್ಗೆ ಏನ್ ಮಾಡಿದ, ಒಂದು ಗಂಡು ಕೊಟ್ಟಿದ್ದ. ಎಲಿಜಬೆತ್ತಿನ ಹೊಟ್ಟೆಯೊಳ್ಳಿ ಯಾರಿದ್ದು ಗೊತ್ತಾ? ಎಲಿಜಬೆತ್, ಯೋಹಾನ್, ಸಾನಿಕನಾದ ಯೋಹಾನನು. ಮರಿಯನ ಹೊಟ್ಟೆಯಲ್ಲಿ ಯಾರಿದ್ರು? ಯೇಸು ಕ್ರಿಸ್ತನು. ಅವರಿಗೆ ಮಕ್ಕಳೆಂಬ ಬಹುಮಾನವನ್ನು ದೇವರು ಕೊಟ್ಟಿದ್ದಾನೆ. ವ್ಯಾಪಾರ ಮಾಡುವವರಿಗೆ ವ್ಯಾಪಾರವೆಂಬ ಬಹುಮಾನವನ್ನು ಕೊಡ್ತಾನೆ. ಒಳಗದ್ದೆಗಳಲ್ಲಿ ಕೆಲಸ ಮಾಡುವವರು ಅವರಿಗೊಂದು ಬಹುಮಾನವನ್ನು ದೇವರು ಏನಾದರೂ ಒಂದು ಬಹುಮಾನವನ್ನು ಕೊಡ್ತಾನೆ. ಸೇವಕರಿಗೆ ಒಂದು ಬಹುಮಾನವನ್ನು ದೇವರು ಇಟ್ಟಿರ್ತಾನೆ. ಏನು ಬಹುಮಾನ ಇಟ್ಟಿರ್ತಾನೆ ನಮಗೆ ಗೊತ್ತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಬಹುಮಾನವನ್ನು ಇರ್ತಾನೆ. ವ್ಯಾಪಾರ ಮಾಡೋ ಹೋಗೋದ್ರು ಸರಿ, ಏನೇ ವ್ಯಾಪಾರ ಆದ್ರೂ ಸರಿ, ಅದು ದೇವ್ರ ಬಹುಮಾನವನ್ನೇ ಕೊಡ್ತಾನೆ. ನಾವು ಏನಾಗಿರ್ಬೇಕು? ಉತ್ತಮರಾಗಿ ಬೆಳೆಯುಳ್ಳವರಾಗಿರ್ಬೇಕು. ಈ ದಿನದಲ್ಲಿ ನಾವು ಎಷ್ಟು ಸಂಗತಿಗಳನ್ನು ಕಲ್ತ್ಕೊಂಡಿದ್ದೇವೆ? 5 ಸಂಗತಿಗಳನ್ನ ತಿಳಿದುಕೊಂಡಿದ್ದೇವೆ. ಮೊದಲಿಂದ ನಾವು ಹೇಳೋಣ. ಒಂದನೇದು ಯಾವುದು? ನಮ್ಮ ನಂಬಿಕೆ ಅದು ಅಮೂಲ್ಯವಾಗಿದೆ. ನೀವು ಸಾಧಾರಣವಾದ ನಂಬಿಕೆ ಅಲ್ಲ, ಅದನ್ನ ನೀವು ನಂಬಿರುವಂತ ನಂಬಿಕೆ ಅದು ಶ್ರೇಷ್ಠವಾದದ್ದೇ, ಅದು ಅಮೂಲ್ಯವಾಗಿದೆ. ಎರಡನೇದಾಗಿ ಮಾನ್ಯವಾಗಿರುವ ಕಳ್ಳು. ನಮ್ಮ ಮುಂದೆ ಕಳ್ಳು. ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೂಳೆಗಳು ಬೇಡವೆಂದು ಬಿಟ್ಟ ಕಲ್ಲೇ ಮೂಳೆಗಳಾಯಿತು. ಅದೆಲ್ಲ ವಾಕ್ಯಗಳನ್ನು ನೀವು ಬರೆದಿಟ್ಕೊಂಡಿದ್ರೆ ತುಂಬಾ ಸಂತೋಷ. ಇದು ಹೆಸರುಗಳು ಮಾತ್ರ ನೀವು ಮತ್ತೊಂದ್ಸರಿ ಗುರುತಿಸಿಕೊಳ್ಳಿರಿ. ಮೂರನೇದಾಗಿ ನಮ್ಮಲ್ಲಿರುವಂತ ಒಳಗುಣ ಅದು ಮಾನ್ಯವಾಗಿದೆ. 4ನೇದಾಗಿ ಬೆಳೆಯುಳ್ಳ ತೈಲ. ನಮ್ಮಲ್ಲಿರುವಂಥ ತೈಲಗಳು ಅದು ಬೆಳೆಯಾಗಿದೆ, ಅದು ಶ್ರೇಷ್ಠವಾಗಿದೆ, ಮಾನ್ಯವಾಗಿದೆ. 5ನೇದಾಗಿ ನಮಗಿರುವಂಥ ಜ್ಞಾನ, ತಿಳುವಳಿಕೆ, ಬುದ್ಧಿ, ವಿವೇಕ ಅದು ಅಮೂಲ್ಯವಾಗಿದೆ. 6ನೇದಾಗಿ ಬೆಳೆಯುಳ್ಳ ವಸ್ತ್ರ ಅದು ಶ್ರೇಷ್ಠವಾಗಿದೆ ಪ್ರಿಯರೇ, ಅದು ಅಮೂಲ್ಯವಾಗಿದೆ. ಮತ್ತೆ 7ನೇದಾಗಿ ನಮ್ಮಲ್ಲಿರುವಂಥ ಜೀವ ಅದು ಬೆಳೆಯುಳ್ಳದ್ದು, ಅದು ಶ್ರೇಷ್ಠವಾದದ್ದು, ಅದು ಉತ್ತಮವಾದದ್ದು. 8ನೇದಾಗಿ ನಮ್ಮಲ್ಲಿರುವಂಥ ಪ್ರಾಣ ಅದು ಬೆಳೆಯುಳ್ಳದು. ಅದಕ್ಕೆ ಪ್ರಾಣವನ್ನ ಯಾವತ್ತೂ ನಾಶನಕ್ಕೆ ಕೊಡಬಾರದು, ಸೈತಾನನಿಗೆ ಕೊಡಬಾರದು. ಅದು ಪಾಪಕ್ಕೆ ಅದು ಸಮಾನವಾಗಿದೆ. 9ನೇದಾಗಿ ನಮ್ಮಲ್ಲಿರುವಂಥ ರಕ್ತ ಅದು ಶ್ರೇಷ್ಠವಾಗಿದೆ. ಅದಕ್ಕೆ ರಕ್ತವನ್ನ ಯಾರು ವ್ಯರ್ಥವನ್ನ ಮಾಡಕ್ಕೆ ಹೋಗಬಾರದು. 9ನೇದಾಗಿ ಮರಣ. ಅದೇ ಬರ್ಕೊಂಡ್ರೆ 9 ಅಂತ ರಕ್ತ. ಅಲೆಯ ಅದಕ್ಕೆ ನೀವು ಬರೀರಿ ಅಂತ ಹೇಳ್ತಾ ಇದ್ದೀರ. 1ನೇದಾಗಿ 2ನೇದಾಗಿ ಅಲ್ಲಿ ಮುಂದೆ ಬರೆದು ಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. 10ನೇದಾಗಿ ಮರಣ. ನಮ್ಮ ಸಾವು, ನಮ್ಮ ಮರಣ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿ. ಸಾವನ್ನ ಎದುರು ನೋಡುವವರು ಧನ್ಯರು, ಬೇಗನೆ ಸ್ವರ್ಗಕ್ಕೆ ರಾಜ್ಯಕ್ಕೆ ಸೇರುವರು. ಅಲ್ಲಲೆಯ ಹಾಗಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ. ಈ ಭೂಮಿಯಲ್ಲಿ ಇರೋದಕ್ಕಿಂತ ಸಾಯೋದೇ ಮೇಲಂತ ಹೇಳ್ತೀವಿ ನಾವು. ಒಂದೊಂದ್ಸರಿ ಹೇಳಲ್ವಾ? ಕಷ್ಟ ಬಂದಾಗ, ಸಮಸ್ಯೆಗಳು ಬಂದಾಗ, ಇಂಕಟ್ಟು ಬಂದಾಗ ಯಾವಾಗಪ್ಪ ನಮಗೆ ಸಾವು ಬರ್ತದೆ ಅಂತ ಹೇಳ್ತೀವಿ ನಾವು ಬಾಯಲ್ಲಿ. ಹೇಳಲ್ವಾ? ನೀವ್ ಹೇಳಲ್ಲ? ನಿಮ್ಗೂ ಕಷ್ಟ ಬಂದಿಲ್ಲ ಅಂತ ಅರ್ಥ. ಅಜ್ಜಿ ನೀವ್ ಹೇಳ್ತಿರಲ್ಲ, ಕೆಲವರ ಹೇಳೋದನ್ನ ಕೇಳಿಸ್ಕೊಂಡಿರ? ನೀವ್ ಹೇಳಿಲ್ಲ ಅಂದ್ರೆ ಹೇಳೋದು ಈ ಭೂಮಿಯೇ ನಮಗೆ ಬೇಡ, ನಮಗೆ ಸಾವು ಬಂದ್ರೆ ಸಾಕಂತ ನಾವು ಹೇಳಿಲ್ಲ ಅಂದ್ರೆ ಹೇಳಿರುವನ್ನ ಕೇಳಿಸ್ಕೊಂಡಿದ್ದ ಕಿವಿಯಲ್ಲಿ. ಸೊ ಹಾಗೆ ನಮ್ಮ ಮರಣಗಳು ಅದು ಅಮೂಲ್ಯವಾಗಿದೆ. 11ನೇದಾಗಿ ದೇವರ ಕೊಡುಗೆ. ಈಗ ನಾವೆಲ್ಲ ಚರ್ಚೆಗೆ ಬರ್ತಾ ಇದ್ದೀವಿ, ಯಾಕಂದ್ರೆ ದೇವರಿಂದ ಕೊಡುಗೆ ಬೇಕು, ದೇವರಿಂದ ಬಹುಮಾನ ಬೇಕು.
ಯಾರ್ಯಾರಿಗೆ ದೇವರ ಬಹುಮಾನ ಬೇಕೋ, ಯಾರ್ಯಾರಿಗೆ ದೇವರ ಕೊಡುಗೆ ಬೇಕೋ, ನಾವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿರ್ಬೇಕು. ದೇವರ ಒಂದು ಆತನ ಸತ್ಯದಲ್ಲಿ ನಾವು ಯಾವಾಗಲೂ ಶ್ರೇಷ್ಠವಾಗಿ ಯಾರು ಇರುತ್ತಾರೋ ದೇವರು ಅವರಿಗೆ ಕೊಡುಗೆಯನ್ನು ಕೊಡ್ತಾರೆ, ಅವರಿಗೆ ಆಶೀರ್ವಾದ ಮಾಡಿ ಮನೆಗೆ ಕಳಿಸ್ತಾರೆ. ಸುಮ್ಮನೆ ನಾವು ಬರ್ಬೋದು, ಕೂತ್ಕೊಳ್ಬಹುದು, ವಾಕ್ಯವನ್ನ ಕೇಳಬಹುದು, ಆದ್ರೆ ದೇವರ ದೃಷ್ಟಿಯಲ್ಲಿ, ಆತನ ಒಂದು ದೃಷ್ಟಿಯಲ್ಲಿ ನಾವು ಅಮೂಲ್ಯರಾಗಿ ಶ್ರೇಷ್ಠವಾಗಿ ಇಲ್ಲದಿದ್ದರೆ ಅದು ವ್ಯರ್ಥವೇ ವ್ಯರ್ಥ. ಭೂಮಿಯಲ್ಲಿ ಹುಟ್ಟಿದ್ದು ವ್ಯರ್ಥ, ನಂಬಿಕೆಯೂ ವ್ಯರ್ಥ ಎಂಬುದಾಗಿ ಪ್ರಸಂಗಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಾವು ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು 11 ಕಾರ್ಯಗಳನ್ನು ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ನಾವು ತಿಳಿದುಕೊಳ್ಬೇಕು, ನಾವು ಫಸ್ಟ್ ಶ್ರೇಷ್ಠರಾಗಿರ್ಬೇಕು. ಇಷ್ಟೆಲ್ಲ ಅಮೂಲ್ಯವಾಗಿದೆ, ನಾನು ನೀನು ಏನಾಗಿದ್ದೇವೆ ಅದನ್ನು ನಾವು ಇವತ್ತು ಏನು ಮಾಡೋಣ, ನಮ್ಮ ಹೃದಯವನ್ನು ಅರಿಕೆ ಮಾಡೋಣ. ಪ್ರಾಣ ಮತ್ತು ಜೀವ ಎರಡೂ ಒಂದೇ. ಅಲೆಲೆಯ ಕರೆಕ್ಟ್ ಅಲ್ವಾ? ಎರಡು ಒಂದೇನೆ, ಜೀವ ಪ್ರಾಣ ಎರಡು ಒಂದೇ. ಬಟ್ ವಾಕ್ಯದಲ್ಲಿ ಅದು ಕೊಡಲ್ಪಟ್ಟಿದೆ. ಇಂಗ್ಲೀಷಲ್ಲಿ ಏನಿದೆ ಅದು? ಇಂಗ್ಲೀಷಲ್ಲಿ ನೋಡ್ರಿ, ಹಿಂದಿಯಲ್ಲಿ ಏನಿದೆ ನೋಡ್ರಿ. 1 ಸಾಮುವೇಲ 26:21 ಅಂದ್ರೆ ಈ ನಮ್ಮ ಇದು 1 ಸಾಮುವೇಲ 26:21 2 ವರ್ಷಗಳು 1:13. ಇದರಲ್ಲಿ ಪ್ರಾಣ ಅಂತ ಕೊಡಲ್ಪಟ್ಟಿದೆ, ಅದರಲ್ಲಿ ಜೀವ ಅಂತ ಕೊಡಲ್ಪಟ್ಟಿದೆ. 26:21 ಆಗ ಸೌಲನು ಅವನಿಗೆ, ನಾನು ಪಾಪ ಮಾಡಿದೆನು, ದಾವೀದನ ಮಗನೇ, ಹಿಂದಿರುಗಿ ಬಾ. ಇವತ್ತು ನನ್ನ ಜೀವವು ನಿನ್ನ ದೃಷ್ಟಿಯಲ್ಲಿ ಬಲು ಬೆಲೆಯುಳ್ಳದೆಂದು ಎಣಿಸಲ್ಪಟ್ಟಿದೆ. ಜೀವ ಅಂತ ಕೊಡಲ್ಪಟ್ಟಿದಲ್ವ ಇಂಗ್ಲಿಷಲ್ಲಿ. ಹಿಂದಿಯಲ್ಲಿ ಪ್ರಾಣ. ಅಂದ್ರೆ ಜೀವ ಪ್ರಾಣ ಎರಡು ಒಂದೇ. ಈ ನಮ್ಮ ಬೈಬಲ್ ಇದೆಯಲ್ಲ, ಇದನ್ನು ಟ್ರಾನ್ಸ್ಲೇಟ್ ಮಾಡೋರು ಯಾರು ಹೇಳಿ ನೋಡೋಣ. ಗೊತ್ತಿದೆಯಾ? ಇದನ್ನ ಟ್ರಾನ್ಸ್ಲೇಟ್ ಮಾಡೋರು ಯಾರು ಅಂತ ಹೇಳಿದ್ರೆ ಜಾನ್ ವೆಸ್ಲಿ ಅಂತೇಳಿ ಒಬ್ರು ಚಳಿಕೆರೆ ಅವರು. ಅವರ ಒಂದು ಇದು ಅವರು ಏನ್ ಮಾಡ್ತಾರೆ, ಅವರ ಭಾಷೆಯಲ್ಲಿ, ಅವರ ಕನ್ನಡ ಒಂದು ಇದರಲ್ಲಿ ಅವರು ಬರೆದಿಟ್ಕೊಂಡಿದ್ದಾರೆ. ಪ್ರಾಣ ಜೀವಕ್ಕೆ ಇನ್ನೊಂದು ಹೆಸರಿದೆ, ಅದೇನು? ಸತ್ಯವೇದ. ಉಸಿರು, ಉಸಿರಾಟ, ಉಸಿರು ನಿಂತೋಯ್ತು, ಸತ್ತು ಹೋದ್ರು, ತೀರಿ ಹೋದ್ರು. ನಮ್ಮ ಭಾಷೆಗಳಲ್ಲಿ ಏನ್ ಮಾಡ್ತಾರೆ, ಆಡು ಭಾಷೆ. ಬೀದರಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಒಂದೊಂದು ಭಾಷೆ ಇರ್ತದೆ. ತೀರಿ ಹೋದ್ರು, ಮರಣ ಹೊಂದಿದ್ರು, ಸತ್ತೋದ. ಒಂದೊಂದು ಜಿಲ್ಲೆಯಲ್ಲಿ ಅವರವರ ಭಾಷೆಗೆ ತಕ್ಕಾಗಿ ಭಾಷಾಂತರ ಮಾಡಿರ್ತಾರೆ. ಸೊ ನಮ್ಮ ಬೈಬಲ್ ಪಂಡಿತವರು ಜಾನ್ ವೆಸ್ಲಿ ಎನ್ನುವಂಥವರು ಅವರ ಒಂದು ಚಳಿಕೆರೆಯ ಒಂದು ಇದರಲ್ಲಿ ಅವ್ರು ಏನ್ ಮಾಡ್ತಾರೆ, ಕೆಲವೊಂದು ಕಡೆ ಸ್ತ್ರೀ ಅಂತ ಇರುತ್ತೆ, ಕೆಲವೊಂದು ಕಡೆ ಅಮ್ಮ ಅಂತ ಇರ್ತದೆ, ಸಹೋದರಿ ಅಂತ ಇರ್ತದೆ, ಮಹಿಳೆ ಅಂತ ಇದೆಯಾ, ಮಹಿಳೆಯರ ಇದೆ, ಮಹಿಳೆಯರಂತಿದೆ. ಎಲ್ಲ ಕಡೆನೂ ಇಲ್ಲ, ಕೆಲವೊಂದು ಕಡೆ ಸ್ತ್ರೀ, ಕೆಲವೊಂದು ಕಡೆ ಅಮ್ಮ. ಜೀವ, ಮರಣ, ಉಸಿರು ಇದೆಲ್ಲವೂ ಒಂದೇ ಆಡು ಭಾಷೆಯಲ್ಲಿ ಅದು ಬರೆಯಲ್ಪಟ್ಟಿದೆ. ನಮ್ಮ ಜೀವ, ನೀವೇನಾದ್ರೂ ತಿಳ್ಕೊಡ್ರಿ ಪ್ರಿಯರೇ, ಜೀವ ಶ್ರೇಷ್ಠವಾಗಿದೆ, ಅಮೂಲ್ಯವಾಗಿದೆ. ನಮ್ಮ ಪ್ರಾಣ, ರಕ್ತ ಅಮೂಲ್ಯವಾಗಿದೆ, ನಮ್ಮ ವಸ್ತ್ರ ಅಮೂಲ್ಯವಾಗಿದೆ, ನಮ್ಮ ಜ್ಞಾನ ಅಮೂಲ್ಯವಾಗಿದೆ, ಮತ್ತೆ ಇನ್ನೇನು ಏನೇನೋ ಇದೆಯಲ್ಲ, ನಮ್ಮ ನಂಬಿಕೆ ಅಮೂಲ್ಯವಾಗಿದೆ. ನಾನು ನೀವು ಅಮೂಲ್ಯವಾಗಿಲ್ಲ ಅಂದ್ರೆ ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ. ಪ್ರಾರ್ಥನೆ ಮಾಡಿದ್ದು ವ್ಯರ್ಥ, ನಂಬಿಕೆ ವ್ಯರ್ಥ, ದೀಕ್ಷಾಸ್ಥಾನ ಹೊಂದಿರೋದು ವ್ಯರ್ಥ, ಕಾಣಿಕೆ ಕೊಟ್ಟಿರೋದು ವ್ಯರ್ಥ, ಉಪವಾಸ ಮಾಡಿದ್ದು ವ್ಯರ್ಥ. ನೀನು ನಾನು ದೇವರ ದೃಷ್ಟಿಯಲ್ಲಿ ಬೆಲೆಯುಳ್ಳದಾಗಿ ಕಾಣಿಸಿಕೊಳ್ಳಬೇಕು, ಅಮೂಲ್ಯವಾಗಿ ಕಾಣಿಸಿಕೊಳ್ಳಬೇಕು. ಶ್ರೇಷ್ಠವಾದ ವ್ಯಕ್ತಿ ನೀನು. ವಿಶ್ವಾಸಿಗಳಾಗಿ ನಾವು ಇರುವಾಗ ದೇವರು ಏನ್ ಮಾಡ್ತಾನೆ, ಒಂದು ಕೊಡುಗೆಯನ್ನು ಕೊಡ್ತಾನೆ. ಏನು ಕೊಡ್ತಾನೆ ಗೊತ್ತಿಲ್ಲ, ದೇವರು ಒಂದು ಕೊಡುಗೆಯನ್ನು ಕೊಡ್ತಾನೆ. ಏಸಾಯನಿಗೆ ಯೇಸು ಹೇಳ್ತಿದ್ದಾನೆ ಏನಂತ, ನಿನಗೆ ಬದಲಾಗಿ ನೀನು ಅಮೂಲ್ಯವಾಗಿದ್ದ ಕಾರಣ ನನ್ನ ದೃಷ್ಟಿಯಲ್ಲಿ, ನನ್ನ ಒಂದು ನೋಟದಲ್ಲಿ ನೀನು ಶ್ರೇಷ್ಠವಾಗಿ ಬೆಳೆಯುಳ್ಳ ಇದ್ದ ಕಾರಣ ನಿನಗೆ ಈ ಮನುಷ್ಯರಿಗೆ ಬದಲಾಗಿ, ಇವರಿಗೆ ಬದಲಾಗಿ ನಿನಗೆ ಕೊಡುವೆನು ಎಂಬುದಾಗಿ ವಾಗ್ದಾನವನ್ನ ಮಾಡ್ತಾ ಇದ್ದಾನೆ. ನಿಮಗೆ ಏನೇನು ದೇವರು ಕೊಡ್ತಾನೆ ಗೊತ್ತಿಲ್ಲ. ನಿಮಗೆ ವ್ಯಾಪಾರದಲ್ಲಿ ಬರುಮಾನ ಬೇಕಾ? ಪ್ರಾರ್ಥನೆ ಮಾಡಿ, ದೇವರೇ ನಾನು ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯನಾಗಿದ್ರೆ ನನ್ನ ಆಶೀರ್ವಾದ ಮಾಡಪ್ಪ.
ಈ ತರ ಕೇಳು, ದೇವರೇ ನನ್ನ ಆಶೀರ್ವದಿಸು, ದೇವರೇ ನನ್ನ ಬಲಪಡಿಸು, ನನಗೆ ದುಡ್ಡು ಕೊಡು, ನನಗೆ ಸಂಪಾದನೆ ಕೊಡು ಅಂತ ಕೇಳೋದಕ್ಕಿಂತ ನಾನು ನಿನ್ನ ದೃಷ್ಟಿಯಲ್ಲಿ ಶ್ರೇಷ್ಠನಾಗಿದ್ದರೆ, ನಾನು ಬೆಲೆ ಉಳ್ಳವನಾಗಿದ್ದರೆ, ನಾನು ಉತ್ತಮನಾಗಿದ್ದರೆ ನನ್ನನ್ನು ಆಶೀರ್ವಾದ ಮಾಡಪ್ಪ ಕೇಳು. ಅಷ್ಟು ದೇವರಿಗೆ ನಾವು ಆರ್ಡರ್ ಮಾಡೋದಲ್ಲ, ಈ ಕುಟುಂಬವನ್ನು ಆಶೀರ್ವದಿಸು ನಾವೆಲ್ಲ ಪ್ರೇರ್ ಮಾಡಲ್ಲ. ನಿನ್ನ ಚಿತ್ತವಿದ್ದರೆ, ಯೇಸುವೆ ನಿನ್ನ ಚಿತ್ತವಿದ್ದರೆ ಇವರ ನಂಬಿಕೆಗೆ ಇವರ ವಿಶ್ವಾಸಕ್ಕೆ ತಕ್ಕ ಹಾಗೆ ಇವರನ್ನ ಆಶೀರ್ವಾದ ಮಾಡಂತ ಹೇಳ್ತೀವಿ ನಾವು. ಆರ್ಡರ್ ಮಾಡಕ್ಕೆ ನಾನು ಯಾರು? ಮಲ್ಲೇಶ ಕುಟುಂಬವನ್ನು ಆಶೀರ್ವದಿಸು ಆರ್ಡರ್ ಮಾಡಕ್ಕೆ ನಾನು ಯಾರು? ಸಂಜಯ್ ಬ್ರದರ್ ಕುಟುಂಬವನ್ನು ಆಶೀರ್ವಾದ ಮಾಡ ಅಂತ ಹೇಳಕ್ಕೆ ನಾನು ಯಾರು? ದೇವರೇ ನಿನ್ನ ಚಿತ್ತ ಇರುವುದಾದ್ರೆ, ದೇವರೇ ಇವರ ನಂಬಿಕೆ ಇವರ ವಿಶ್ವಾಸ ಇವರು ಬೆಳೆ ಉಳ್ಳದ್ದಾಗಿ ಉತ್ತಮವರಾಗಿದ್ದರೆ ಇವರನ್ನ ಆಶೀರ್ವಾದ ಮಾಡಂತ ಹೇಳ್ತೀವಿ ಅಷ್ಟೇ. ಕರೆಕ್ಟ್ ಆಗಿರ್ತಾರೆ. ನಾನೇನು ದೊಡ್ಡ ಮಂತ್ರವಾದಿನಲ್ಲ, ಚಾಮ್ ಚುಮ್ ಚಾಮ್ ಚಿಮ್ ಅಂತ ನನಗೆ ಮಂತ್ರವಾದಿಗಳು ಹಂಗೆ ಮಾಡ್ತಾರೆ. ವ್ಯಾಪಾರ ಚೆನ್ನಾಗಾಗ್ಲಿ, ಇವ್ರ ಕುಟುಂಬ ಏಳಿಗೆ ಬರಲಿ, ಅದಕ್ಕೆ ಇದಕ್ಕೆ ಮಂತ್ರವಾದಿಗಳು ಹಿಂಗೆ ಮಾಡ್ತಾರೆ. ನಾನು ಹಂಗೆ ಮಾಡೋದು. ದೇವರ ಕೊಡುಗೆ ಯಾರ್ಯಾರಿಗೆ ಬೇಕು, ದೇವರ ಆಶೀರ್ವಾದ ಯಾರ್ಯಾರಿಗೆ ಬೇಕು, ನಿಮಗೆಲ್ಲ ಬೇಕಂದ್ರೆ ದೇವರ ದೃಷ್ಟಿಯಲ್ಲಿ ನಿಮ್ಮ ನಂಬಿಕೆ ಮಾತ್ರವಲ್ಲ, ವಸ್ತ್ರ ಮಾತ್ರವಲ್ಲ, ನಿಮ್ಮ ಒಂದು ಜ್ಞಾನ ಮಾತ್ರವಲ್ಲ, ದೇವರ ಮುಂದೆ ನೀವೇ ಬೆಲೆ ಉಳ್ಳರಾಗಿ ಕಾಣಿಸ್ಕೋಬೇಕು. ಎಲ್ಲರೇ ತಿಳಿದುಕೊಳ್ಳೋಣ, ದೇವರೇ ನಾನು ಬೆಲೆ ಉಳ್ಳವನಾಗಬೇಕು. ಅದಕ್ಕೆ ಮಾಡಿ, ದೇವರೇ ನಿನ್ನ ದೃಷ್ಟಿಯಲ್ಲಿ, ನಿನ್ನ ವಾಕ್ಯದಲ್ಲಿ, ನಿನ್ನ ನಂಬಿಕೆಯಲ್ಲಿ ನಾನು ಬೆಲೆ ಉಳ್ಳವನಾಗಬೇಕು, ಉತ್ತಮನಾಗಬೇಕು. ನನ್ನನ್ನು ಆಶೀರ್ವಾದ ಮಾಡಿ ಯೇಸಪ್ಪ. ನಿನ್ನ ಚಿತ್ತವಿರುವುದಾದ್ರೆ ನಾನು ವ್ಯಾಪಾರಸ್ಥನಾಗಿ ಉತ್ತಮವಾದಂತ ಏಳಿಗೆಯನ್ನ, ಬೆಳವಣಿಗೆಯನ್ನು ನಾನು ಕಾಣಬೇಕು. ಅದಕ್ಕಿಂತ ಮುಂಚಿತವಾಗಿ ನನ್ನನ್ನ ಬದಲಾವಣೆ ಮಾಡಿ ಯೇಸುವೆ. ನಾನು ಏನಾದರೂ ಪಾಪದಲ್ಲಿ, ಕಷ್ಟದಲ್ಲಿ, ವೇದನೆಯಲ್ಲಿ, ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರುವುದಾದ್ರೆ ನಿನ್ನ ರಕ್ತವನ್ನು ಸುರಿಸಿ ನನ್ನನ್ನು ಬದಲಾಯಿಸು ದೇವರೇ, ನನ್ನನ್ನು ಮಾರ್ಪಡಿಸು ದೇವರೇ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಹಾಲೆಲೂಯಾ. ಯೇಸುವೆ ನಿನ್ನ ದೃಷ್ಟಿಯಲ್ಲಿ, ಯೇಸುವೆ ನನ್ನ ವಸ್ತ್ರವಲ್ಲ, ನನ್ನ ನಂಬಿಕೆಯಲ್ಲ, ನನ್ನ ಒಂದು ಜ್ಞಾನವಲ್ಲ, ನಾನೇ ಬೆಲೆ ಉಳ್ಳವನಾಗಿ ಕಾಣಿಸಿಕೊಳ್ಳಬೇಕೆಂಬುದಾಗಿ ನಾವು ಕೇಳಿಕೊಳ್ಳೋಣ. ಯೇಸುವೆ ನನ್ನ ಕುಟುಂಬವೋ, ನಾನು ಮಾಡುವ ಕೆಲಸವೋ, ವ್ಯಾಪಾರವೋ ಯೇಸುವಿನ ಮುಂದೆ, ಯೇಸುವಿನ ವಾಕ್ಯದ ಮುಂದೆ ಬೆಲೆ ಉಳ್ಳದಾಗಿ ಅಮೂಲ್ಯವಾಗಿ ಮಾರ್ಪಡಿಸು ಯೇಸುವೆ ಎಂಬುದಾಗಿ ನಾವು ಕೇಳಿಕೊಳ್ಳೋಣ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರವಾಗಿ. ಪರಿಶುದ್ಧಾತ್ಮನಾದ ದೇವರೇ ನಿನಗೆ ವಂದನೆ, ವಂದನೆ, ವಂದನೆ. ಯೇಸುವೇ ನಿನಗೆ ವಂದನೆಯನ್ನು ಸಲ್ಲಿಸ್ತಾ ಇರಬೇಕಂತಾನೆ ನಮ್ಮ ಹೃದಯವನ್ನು ಸಮರ್ಪಿಸೋಣ ಪ್ರಿಯರೇ. ನೀವು ಬೆಳೆ ಉಳ್ಳದಾಗಿದ್ದೀರಾ, ನೀವು ಅಮೂಲ್ಯವಾಗಿದ್ದೀರಿ. ನೀವು ಸರ್ವಸಾಧಾರಣ ವ್ಯಕ್ತಿ ಅಲ್ಲ, ಸರ್ವಸಾಧಾರಣವಾದ ಮನುಷ್ಯರಲ್ಲ. ದೇವರ ದೃಷ್ಟಿಯಲ್ಲಿ, ದೇವರ ಕಣ್ಣು ಮುಂದೆ ನೀವು ಶ್ರೇಷ್ಠರು, ನೀವು ಅಮೂಲ್ಯವಾದವರು, ನೀವು ಉತ್ತಮವಾದವರು ಪ್ರಿಯರೇ. ಯಾರ್ಯಾರು ದೇವರ ಮುಂದೆ ಅಮೂಲ್ಯರಾಗಿ ಬೆಳೆಯುವುದಾಗಿ ಕಾಣಿಸಿಕೊಂಡಿರೋ ಅವರನ್ನ ದೇವರ ಆಶೀರ್ವಾದ ಮಾಡುತ್ತಾನೆ. ಇಲ್ಲದಿದ್ದರೆ ವ್ಯರ್ಥವೇ ವ್ಯರ್ಥ. ದೇವರ ಮುಂದೆ ನೀವು ಬೆಳೆಯುಳ್ಳವರಾಗಿ ಕಾಣಿಸಿಕೊಳ್ಳಿರಿ, ದೇವರ ಮುಂದೆ ನೀವು ಅಮೂಲ್ಯರಾಗಿ ಕಾಣಿಸಿಕೊಳ್ಳಿರಿ. ನಿಮ್ಮ ವ್ಯಾಪಾರವನ್ನು ದೇವರು ಅಭಿವೃದ್ಧಿಪಡಿಸ್ತಾನೆ, ನಿಮ್ಮ ವರಮಾನವನ್ನು ಹೆಚ್ಚಿಸ್ತಾನೆ ಪ್ರಿಯರೇ. ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರವಾಗಿ, ಸ್ತೋತ್ರವಾಗಿ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಎಂಬ ಹಾಡನ್ನು ಹಾಡಿ ನಾವು ಜಯಶಾಲಿಗಳಾಗಿ ಮನೆಗೆ ನಾವು ಹೋಗೋಣ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ ಹಾಡುವೆ,
ಇಲ್ಲಿ ನಿಂತಿರುವ ಪ್ರತಿಯೊಬ್ಬರನ್ನ ಬೆಳೆ ಉಳ್ಳತಾಗಿ ಅಮೂಲ್ಯರಾಗಿ ಮಾರ್ಪಡಿಸು ಯೇಸುವಿನ ನಾಮದಲ್ಲಿ. ಅವರು ಮಾಡುವ ವ್ಯಾಪಾರವನ್ನ ಅವರಿಗೆ ಪರೀಕ್ಷೆಯಲ್ಲಿ ದೇವರೇ ಅಮೂಲ್ಯರಾಗಿ ಕಾಣಿಸಿಕೊಳ್ಳಲೇ ಯೇಸುವಿನ ನಾಮದಲ್ಲಿ ಕರ್ತನೆ. ಒಳ್ಳೆ ಅಂಕಗಳು ಬರಲಿ ಯೇಸುವಿನ ನಾಮದಲ್ಲಿ. ಫಸ್ಟ್ ರ್ಯಾಂಕ್ ಬರಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಅವರಿಗೆ ಬಹುಮಾನವನ್ನ, ಅವರಿಗೆ ಶ್ರೇಷ್ಠವಾದ ಒಂದು ಕೊಡುಗೆಯನ್ನ ಕೊಡೆ ಯೇಸುವಿನ ನಾಮದಲ್ಲಿ ಕರ್ತನೆ. ಯೆಶಾಯನ ಬರೆದ ಪತ್ರಿಕೆಯಲ್ಲಿ ಯೆಶಾಯನಿಗೆ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ನೀನು ಯಾರ್ಯಾರು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದಾರೋ, ಯಾರ್ಯಾರು ದೇವರ ದೃಷ್ಟಿಯಲ್ಲಿ ಬೆಳೆಯುಳ್ಳದಾಗಿದ್ದಾರೋ ಅವರಿಗೆ ಬದಲಾಗಿ ಕೊಡುಗೆ ಬಹುಮಾನವನ್ನು ದೇವರು ಕೊಡ್ತಾನೆ ಯೇಸುವಿನ ನಾಮದಲ್ಲಿ. ಕೊಡೆ ಯೇಸುವೆ, ಕೊಡೆ ಯೇಸುವೆ ಸ್ತೋತ್ರ. ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು, ಪ್ರತಿಯೊಬ್ಬರನ್ನ ಬಲಪಡಿಸಿದಂತೆ ಈಗ ಪ್ರಾರ್ಥನೆ ಮುಗಿಸಿ ಮನೆಗಳಿಗೆ ಹೋಗುವಾಗ ಸಮಾಧಾನ, ಸಂತೋಷ, ಮನಃಶಾಂತಿಯನ್ನು ಕೊಡು, ಮನ ನೆಮ್ಮದಿಯನ್ನು ಕೊಡು ಕರ್ತನೆ. ಗಡಿಬಿಡಿಯಿಂದ ಬಂದಿದ್ದೇವೆ. ಸೊಂಟದ ರೋಗದಿಂದ ಬಿಡುಗಡೆ, ತಲೆ ನೋವಿನಿಂದ ಬಿಡುಗಡೆ, ಕುತ್ತಿಗೆ ನೋವಿನಿಂದ ಬಿಡುಗಡೆ, ಹೊಟ್ಟೆ ನೋವಿನಿಂದ ಬಿಡುಗಡೆ, ಮೊಣಕಾಲು ನೋವಿನಿಂದ ಬಿಡುಗಡೆ, ಎಲ್ಲ ಕಾಲು ನೋವಿನಿಂದ ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಮಾಟ ಮಂತ್ರ ಶಕ್ತಿಗಳಿಂದ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಬರುವ ವಾರ ಕರ್ತನ ಭೋಜನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರಬೇಕಾಗುವ ಸಹಾಯ ಮಾಡು. ಆಶೀರ್ವದಿಸಿ ಬಲಪಡಿಸಿ ಘನವು ಮಾನವ ಸ್ತುತಿ ಸ್ತೋತ್ರಗಳಿಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪಡಿಕೊಳ್ಳುತ್ತೇವೆ ತಂದೆಯೇ. ನನ್ನ ಮನವೇ ಗುಣವನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳ ಆತ್ಮಪವಿತ್ರ ನಮ್ಮನ್ನು ಕೀರ್ತಿಸಲಿ. ನನ್ನ ಮನವೇ ಗುಣವನ್ನು ಕೊಂಡಾಡು, ಕರ್ತನು ಮಾಡಿದ ಉಪಕಾರಗಳೆಲ್ಲವನ್ನೂ ಮರೆಯಬೇಡ. ನನ್ನ ಮನವೇ ಗುಣವನ್ನು ಕೊಂಡಾಡು. ದೇವರ ದೇವರಿಗೆ 3 ಸಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವು ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೇನ್, ಆಮೇನ್. ಪ್ರಾರ್ಥನೆ ಮುಗಿದಿದೆ. ಸಂತೋಷವಾಗಿ ಮನೆಗೆ ಸಮಾಧಾನದಿಂದ ಹೋಗಿ ಬನ್ನಿ. ಎಲ್ಲರಿಗೂ ದೇವರ ಹೆಸರಿನಲ್ಲಿ ವಂದನೆಗಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮುಂದಿನ ಭಾನುವಾರ ಕರ್ತನ ಭೋಜನ ಇರುವುದರಿಂದ ನಮ್ಮ ಮಲ್ಲೇಶ್ ಕುಟುಂಬದವರು ಊಟವನ್ನು ಸಿದ್ಧ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು 1 ತಿಂಗಳು. ಸೊ ಊಟವನ್ನು ಸಿದ್ಧ ಮಾಡ್ಕೊಂಡು ಬನ್ನಿ. ದೇವರು ನಿಮ್ಮನ್ನ ಬಲಪಡಿಸಲಿ.